ಬಂದಿರೋ ನಂಟ್ರಿಗೆ ನಾಟಿ ಕೋಳಿ ಸಾರು ಮಾಡ್ಕೊಡೋದ ಮೊಟ್ಟೆ ಕೋಳಿ ಹಿಡಿದ್ಬಿಟ್ಟು ಚೆನ್ನಾಗಿರ್ತದೆ ಅಂತ ನಾನು ಅನ್ಕೊಂಡ್ರೆ ಇವು ಸಿಗ್ತಾನೆ ಇಲ್ಲ. ಬಾ ಬಾ ಕಕ್ 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 ಬಾ 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 ಕಕ್ 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 ಬಾ 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 ಬಾ. ಹಾಳದ ಹೊಂಟೆ ಓದ್ವಲ್ಲ ಬಾ 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 ಕಕ್ 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 ಬಾ ಬಾ ಬಾ. ನಾನು ಹಾಳಾದಳು ಮೇಲ್ಗಾರ ಮಾಡ್ಬೇಕಾಯ್ತು. ಬಾ 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 ಕಕ್ 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 ಬಾ 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 ಬಾ. ಅಲ್ಲ ಕಲ ಅದೇ ಕ್ಲೈಸಕ್ಕೆ ಬಂದೆ ನೀನು. ಕೋಳಿ ಹಿಡಿತಿಲ್ವಾ ಪರಂತ ಹಾರೋದ್ವಲ್ಲ. ಕೋಳಿ ಹಿಡಿತಿದವ ನನಗೇನು ಗೊತ್ತು. ಶಿವು ಹೆಂಗಾರು ಮಾಡಿ ಆ ಕೋಳಿ ಹಿಡ್ಕೊ ಮನೆ ಮೇಲತ್ತಿ. ಏನು ಹೊಟ್ಟೆ ಉತ್ಸವ ಕಡೆ ಹಿಡ್ಕೊಳ್ಳಿ ಅದನ್ನ ಮೊದಲು. ಮೆಲ್ಗೆ ಮೆಲ್ಗೆ ಕಲ ಮೆಲ್ಗೆ ಹಿಡ್ಕೋ ಮುಂದಕ್ಕೆ ಹೋಗು. ಅಲ್ಲ ಅಲ್ಲ ಮೆಲ್ಗೆ ಕಲ. ಅಯ್ಯೋ ನಾವು ಬೇರೆ ದೇವಿ ಗಂಡನು ಬಂದದೆ ಅವ್ರ ಅಮ್ಮನ ಬಂದದೆ ಹೊಚ್ಕಟಾಗಿ ಮಾಡೋದಂದ್ರೆ ಪಾಪ ಮೊನ್ನೆ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಆರೇಕ ಸಾಮಾನು ಎಲ್ಲ ಉತ್ಕೊ ಬಂದವ್ರೆ. ಬೇರೆ ಯಾರು ಮಾಡೋರು ಒಂದು ಕೋಳಿ ಹಿಡ್ಕೊಂಡು ಮೊಟ್ಟೆ ಕೋಳಿ ಸಾರು ಮಾಡೋದ ಅಂದರೆ ಹೇಳ್ತಿದ್ಲು ಅವ್ರ ಅಮ್ಮಗೆ ಮೊಟ್ಟೆ ಕೋಳಿ ಆಸೆ ಅಂತೆ. ಮೊಟ್ಟೆ ಕೋಳಿ ಸಾರು ಅಂದರೆ ಹಿಡಿದು ಇವನು ಮಾಡೋದ ಅಂದರೆ ಹೆಂಗಾಡ್ತಾ ಕೂತಿದ್ದು. ಹಿಡ್ಕೊಳ್ಳಿ ಹೊಸಿ ಮುಂದಕ್ಕೆ ಹೋಗು. ಇನ್ನೊಸಿ ಮುಂದಕ್ಕೆ ಯಾಕು ಹೋಗ ಏನು ಮಾಡೋದು ಕೋಳಿ ಸಿಗ್ತಾನೆ ಇಲ್ವಲ್ಲ. ಕೋಳಿ ಸಿಗಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಇರಕ್ಕದ ಹಿಡ್ದು ನೋಡ್ಲಾ. ಹೋಗ ಪಂಜರ ತಗೋಬೇಕು ಕೌಚ್ಕೊಳ್ಳೋದ. ಅಲ್ಲ ಬೆಳಗ್ಗೆ ಅದಕ್ಕೆ ಬಿಟ್ಬಿಟ್ಟೆ ಕೌಚಿ ತಗೋತ್ರಿ ಹಂಗೆ ಇಟ್ಕೋಬೇಕ್ತಾನೆ. ಅಲ್ಲ ಕೌಚ್ಕೊಳಕತ್ತದೆ ನಾನು ಬೇರೆ ಬಿಟ್ಬಿಟ್ಟೆ. ಅಲ್ಲ ಆದವಳು ಅಲ್ಲ ಹಂಗೆ ಕೌಚ್ಕೊಂಡಿದ್ದರೆ ಕುಯ್ದಾಕ್ಬಿಟ್ಟು ಸಾರನೆ ಮಾಡ್ಬೋದಾಗಿತ್ತು. ಇದು ಯಾಕೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಟವ ಕಣೆ. ಅಯ್ಯೋ ಹೊಂಟೆ ಹೋಯ್ತಲ್ಲ ನೋಡಿ. ಇರು ಪಂಜರ ತಗೋಬತ್ತೇನೆ ಒಟ್ಟಿಗೆ ಹೋಗ್ಬಿಟ್ಟು. ಸರಿಗ ತಗೋಬೇಕು. ಇನ್ನೊಂದು ಎಲ್ಲಿದ್ದು ನೋಡ್ತಾ ಇರ್ತೀನಿ. ಅಲ್ಲ ಹೂವು ಎಲ್ಲಿ ಬಂದು ಇನ್ನು ಬರ್ತಾನೆ ಕೋಳಿ ಇಲ್ಲಿ ಅದೇ. ಕೋಳಿ ಸಿಕ್ತಾ ಈಗ ತಗೊಬಂದಿದ್ಯಲ್ಲ ಸರಿ ತಗೋಬು. ಇಲ್ಲ ಸರಿಯಾಗಿ ಮಾತಾಡ್ತಿದ್ದಿ. ಕಾರ್ಗಿರ ಹಾಡ್ಸಕ್ಕೆ ಒದಿಸ್ಕೊತಾ ಇರ್ತೀನಿ. ಕುಯ್ ಕೊಡು ಬಾಯ್ಲಿ. ಚೆನ್ನಾಗಿ ಆಡ್ತಾ ಕೂತವನೇಲಿ ಬಾ ಒದಿಸ್ಕೊಂಡಿನೇ. ತಗೊಂಡೋಗು ಬತ್ತೀನಿ ಕತೆ. ಇಲ್ಲ ಕತೆ ಕಾರ್ಗಿರಕ್ಕೆ ಹೊಂದಿಸ್ಕೊತಾ ಇರ್ತೀನಿ. ಬಾ ಹೊಸಿ ಕುಯ್ ಕೊಟ್ಬಿಡು. ಅಲ್ಲಿ ಎಲ್ಲವ ಕಾಯ್ಕೊಂಡು ನಿಂತಿರ್ತಾರೆ. ವಾಡೆ ಒತ್ತಾಗದೆ ಬಾ ಜಲ್ದಿಯ. ಆಮೇಲೆ ಕೋಳಿ ಅಚ್ಚುಕಟ್ಟು ಮಾಡ್ತಿದ್ಯಲ್ಲ ಆಗ ಹೊಸಿ ಕಳ್ಳು ತೊಳೆ ಎಸ್ಕಿಟ್ಬಿಟ್ಟು ಎತ್ತಿ ಅಚ್ಚುಕಟ್ಟಿಗೆ ತೊಳೆದು ಮಡಗಿರು. ನಂಗೆ ಭಾರಿ ಆಸೆ. ಅಚ್ಚುಕಟ್ಟಿಗೆ ಉಪ್ಪು ಖಾರದ ಹುಡಿ ಹಾಕೊಂಡು ಹೊಸಿ ಎಣ್ಣೆ ಹಾಕೊಂಡು ಹುಡ್ಕತ್ತೀನಿ. ನಾನು ಗೋಸಿ ಮಾಡ್ಬು ಆಮೇಲೆ ತಿನ್ಬಿಟ್ಟು. ಇಲ್ಲ ಕತ್ತಕೋ. ನಾ ತಿನ್ಕೊಬಿಟ್ಟೆ ನಿನ್ಗೆ ಮಡ್ದಾನೆ. ಸರಿ ಅಚ್ಚುಕಟ್ಟ ಕೋಳಿ ಕುಯ್ ಪಟಪಟ್ನೆ. ನಾನು ಬೇರೆ ಕುಕ್ಕೆ ಮೇಲಿತ್ತು. ನಾನು ಇದನ್ನ ಹುಡಿಕ ಬಂದೀನಿ. ಆ ಪಂಜರ ಸರಿಯಾಗಿತ್ತಿಲ್ಲ ಅದಕ್ಕೆ ತಗೊಬಂದ್ರೆ ಹಾಲು ಹಿಡ್ಕೊತೀನಿ. ಸರಿ ಕಬ್ಬ ಒಳ್ಳೆ ಕೆಲಸ. ಇನ್ನೊಂದು ಕೋಳಿ ಏನಾಯ್ತು ಸಿಕ್ಕಿಲ್ಲ ಕಣವ ಆರೋಯ್ತು. ಬಸ್ ಹಾಕೋಕತ್ತೆ. ಕೋಳಿ ಕುಯ್ತಾ ಇದ್ದಾನೇನೋ. ಚೆನ್ನಾಗಿ ನೀರಾಗಿ ಕಾಯಿಸ್ಬಿಟ್ರೆ ಬಿಸಿ ಬಿಸಿ ನೀರಿಗೆ ಕೋಳಿ ಹೆಚ್ಚಕ್ಕೆ ಸರಿ ಆಯ್ತದೆ ಪುಕ್ಕ ತರಿಯಕ್ಕೆ. ಇಲ್ಲಾಂದರೆ ನೀರು ಹೊಸಿ ಬೆಚ್ಚಗಿದ್ರೆ ಚೆನ್ನಾಗಿ ಬರೋಕ್ಕಿಲ್ಲ. ಪುಕ್ಕಗಿಕ್ಕ ಕೀಳಕ್ಕಾಯ್ಕಿಲ್ಲ. ಹೊಚ್ಕಟ್ಟಕ್ಕೆ ಚೆನ್ನಾಗಿ ಕುದ್ಬಿಡ್ಲಿ. ಆಮೇಲೆ ಚೆನ್ನಾಗಿ ಹಜ್ಬಿಟ್ಟು ಪುಕ್ಕ ತರದು ಬಿಡೋಕ್ಕಾಯ್ತದೆ. ಓ ಏನು ಮಾಡ್ತಾ ಇದೀಯವ? ಏನಾರು ಕಾಯಿಗೆ ತುರ್ಕೊಡೋಣ. ಅಲ್ಲ ಅಲ್ಲೂ ಸಾಕಾಯ್ತಿದ್ದೀನಿ ನಿಮ್ಮ ಮನೇಲಿ. ಹೊಲಗಿಲ್ಲ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸುಮ್ಮನೆ ಏನು ಮಾಡೋಕ್ಕೆ ಬೇಡಕತ್ತ. ನಾನು ಮಾಡ್ಕೊತೀನಿ. ನಾನು ಮಾಡ್ಕೊತೀನಿ ಕತೆ. ಹೋಗಿ ನೀವು ಇಲ್ಲ ಕತ್ಕೊಡವ. ಇದೆಲ್ಲ ಮಾಡಿದ್ರೆ ಕೆಲಸ ಕೊಡಿಲಿ. ಒಂದು ತೆಂಗಿನಕಾಯಿ ಕೊಡಲಿ ಪಾಟಿಯ ತುರ್ಕೊಂಡು ಒಳ್ಕನ ಆರಿಸ್ಕೊಟ್ಟನತ್ತೆ. ಓ ನೀರು ಮಡಗಿದೀಯವ ಉಂಕನಕ. ಇವನು ಸಿವು ಅವನಲ್ಲ ಅವ್ನು ಕೋಳಿ ಕುಯ್ತಾ ಕೂತವನೆ. ಅದಕ್ಕೆ ಕೋಳಿ ಹೆಜ್ಜಕ್ಕೆ ಬಿಸಿನಿರ್ಬೇಕಲ್ಲ ಅದಕ್ಕೆ ಈಗಲೇ ಮಡ್ಬಿಟ್ಟೆ. ಅವ್ನು ಕೋಳಿಗಿಲಿ ಕುಯ್ಯಕಂಟ ಇದು ಮಾಡಿಬಿಟ್ರೆ ಬಿಸ್ತೀರ ಚೆನ್ನಾಗಿ ಕುದ್ಮೇಲೆ ಕೋಳಿ ಹೆಜ್ಬಿಟ್ಟು ಪುಕ್ಕ ತರದ್ಬಿಟ್ರೆ ಅವಳು ಹಚ್ಕಟ್ಟಾಯ್ತದೆ. ಈಗ ಚೆನ್ನಾಗಿ ಕುದಿಸು. ಚೆನ್ನಾಗಿ ಕುದಿಸಿದ್ರೆ ಪುಕ್ಕ ಎಲ್ಲ ಚೆನ್ನಾಗಿ ತರದೋಯ್ತದೆ. ಆಗ ಭಾರಿ ಚೆನ್ನಾಗಿರ್ತದೆ. ಸರಿ ಕನಕ ಹಂಗೆ ಮಾಡ್ತೀವಿ ತಗೊಳ್ಳಿ. ಆಮೇಲೆ ಈಗಲೂ ಮನಿಕಂಡ್ವಾ. ಈಗ ಸರಿಯ ದೇವಿ ಹಾಲು ಕುಡಿಸಿದ್ಲು ತೊಟ್ಬಿಟ್ಟು ಮನಿಕಂಡ. ಆಗ್ರ ಜನರೇ ದೇವಿರು ಮಾತಾಡ್ತಾ ಕೂತಿದ್ರಲ್ಲ ಅದಕ್ಕೆ ತಾಳು ಈತಾಗ ಹೋಗಿದ್ದು ಬರೋಕಾಯ್ತದೆ. ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಈತಾಗ ಬಂದೆ. ಅಕ್ಕ ಟೀಗಿ ಮಡಿ ಕೊಡೋಣ. ಅಯ್ಯೋ ಬೇಡ ಕಣವ ಬೇಡ ಬೇಡ. ಯಾವ್ದು ಹುಡ್ದಂಗೆ ಆಯ್ತದೆ ಯಾಕೋ ಕಣೆ. ಇನ್ನೂ ಕುಡಿದ್ಬಿಟ್ರೆ ಇನ್ನೂ ಯಾವ್ದು ಹುಡ್ದಂಗೆ ಆಗೋಯ್ತದೆ. ಬೇಡ ವಾಸರ್ನಾಗಲೇ ಇಡ್ಲಿ ಮಾಡ್ಕೊಟ್ಟಿದ್ದಲ್ಲ ಇಡ್ಲಿ ತಿನ್ನಲ್ಲ ಸಾಕು ಕತೆ. ಅಕ್ಕ ಕೂತಿರಿ ನೀರು ಕೊಟ್ಬಿಟ್ಟು ಬರ್ತೀನಿ. ಸರಿ ಕತೆ ಕೊಟ್ಬಿಟ್ಟು ಹೋಗವ. ಅಲ್ಲ ನನ್ನಿಂದ ಭಾರಿ ತೊಂದರೆ ಆಗೋಯ್ತಾನೆ ಇವ್ರಿಗೆ. ಹೋಯ್ತೀನಿ ಅಂದ್ರೂ ಕೇಳಲಿಲ್ಲ. ಉಳ್ಕಳಿ ಅಂತ ಉಳಿಸ್ಕೊಬಿಟ್ರು. ಅಲ್ಲಿ ಏನು ಮಾಡ್ಕೊ ಕೂತಿದಾರೋ ಲಕ್ಷ್ಮಿನೂ ಅವನುವೇ ಏನು ಹೊಲ್ಕೆ ಹೋಗಿದ್ದಾನ ಅವನು ಇಲ್ವೋ. ಲಕ್ಷ್ಮಿ ಒಟ್ಟಿಗೆ ಮಾಡ್ಕೊಟ್ಲ ಇಲ್ವೋ ಗೊತ್ತಿಲ್ವಲ್ಲ. ಫೋನ್ ಮಾಡಿ ಕೇಳಬೇಕಾಯ್ತು. ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಡು. ಆಮೇಲೆ ಇರೋದಕ್ಕೆ ಮೊಸರು ಗಿಸರು ಅಂದ್ಬಿಟ್ಟು ಯಾರಿಗಿರ ಮಾಡಿಯೋ ಏನೋ ಅಂತ ಮಾಡ್ಕೆ ಹೊಸಿ ಹುಷಾರು ಹಿಡ್ಕೊ ಬಿಸಿ ಬಿಸಿ. ಆಮೇಲೆ ಹುಷಾರು ಹಿಡ್ಕೋಗವ. ಹಿಡ್ಕೊಳ್ಳೋಣ ಇಲ್ಲ ಕತ್ ಕೂತ್ಕೊಳ್ಳಿ ತಗೋಯ್ತೀನಿ. ಒಲೆ ಮೇಲೆ ಏನಾರು ಮಾಡ್ದಾನ ಒಲೆ ಹುರಿತಾದಲ್ಲ ಒಲೆ ಮೇಲೆ ತಾಳಿ ಇನ್ನೊಂದು ಬೋಸಿ ತಂದು ಮಾಡಿಬಿಡ್ತೀನಿ. ಬಿಸಿನೀರಾರು ಕಾಯ್ಕೊಳ್ಳಿ.
ದೇವಿಗೆ ಕುಡ್ಗಿಡಿಯಕ್ಕೆ ಇಲ್ಲ ಕೈ ಕಾಲು ಮುಖ ತೊಳೆಕಾಯ್ತವೆ. ನೀನು ಹೋಗವೆ ನಾನು ಮಡ್ತೀನಿ ಕತೆ, ಹೋಗು ನೀನು. ಸುಮ್ಮನೆ ನಿಮ್ ತೊಂದ್ರೆ, ಅಯ್ಯೋ ತೊಂದ್ರೆನೂ ಇಲ್ಲ ಏನೂ ಇಲ್ಲ ಕತೆ, ಹೋಗು ನೀನು, ನಾನು ಮಡ್ತೀನಂತೆ. ಅಳು ಒಲೆ ಮೇಲೆ ಒಂದು ಬೋಸಿ ನೀರ್ನಾರು ಮಾಡ್ತೀನಿ, ಕಾಯಿ ಕಳ್ಳಿ ಕೈ ಕಾಲು ಮುಖ ತೊಳೆಕಾಯ್ತದೆ, ಇಲ್ಲ ಮಗಿನ ಮೊಕ್ಕೆ ಸೀಟಾಕಾಯ್ತದೆ. ಒಳ್ಳೆಯ ಹಚ್ಚುಕಟ್ಟಾಗಿ ಭಾವನೆ ಮಾಡ್ತಾರೆ ಕಣಪ್ಪ ಇವರು. ಏನಾರು ಆಗಲಿ ದುಡ್ಡು ಕಾಸು ಕೋಸಿಯ ಹರಿದಾಡಿದ್ರು ಭಾವನೆ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಬೇರೆ ತಗು ಕಾಸು ಇರ್ತದೆ, ಕರಿಮಣಿ ಇರ್ತದೆ, ಮುಖ ಕೊಟ್ಟು ನೆಟ್ಟಗೆ ಮಾತಾಡೋಕ್ಕಿಲ್ಲ, ಮುಖ ಕೊಟ್ಟು ಮುಖ ಮುಸುಡಿ ತಿರುಗಿಯೋದು ಮಾಡೋದೆಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡಿದ್ರೆ ಹಾಕಿಲ್ಲ ಕಣಪ್ಪ. ಅವ್ರ ಹೊಟ್ಟಿಲಿ ಅಂಬ್ಲಿಯೋ ಗಂಜಿಯೋ ಏನೋ ಬಿಡ್ಲಿ, ಏನಿದೆ ಅದು ಬಿಡ್ಲಿ, ನೆಗಿತ ಇಕ್ಕುದ್ರಿ ಏನು ಚೆನ್ನಾಗಿದ್ದದು. ಬೇಡ ಅಂದ್ರೂ ಕೇಳಲಿಲ್ಲ ಇವ್ರು ಬೇರೆ. ಏನೋ ಹೇಳ್ಬಿಟ್ಟಳೆ ದೇವಿ, ಇದು ಮೊಟ್ಟೆ ಕೋಳಿ ಹೆಸರು ಬಾರಿ ಆಸೆ ಅಂದ್ಬಿಟ್ಟು ಅದಕ್ಕೆ ಅದ್ನೇ ಮಾಡ್ತಾ ಕೂತವ್ರೆ. ಅಲ್ಲ ಅವಳ್ಗಾರು ಮುಡಿಕ ಬರ್ದ ಕೋಳಿಯ ಬಾಳ್ಗಿಂತನೂ ಕಾಕವು ನನಗೆ ಮಾಡ್ತಾ ಕೂತವ್ರೆ. ಸಿಗು ಹಚ್ಕಡಕ್ಕೆ ಸಿಗಿಲ್ಲ, ತಿರುಗಿಸಿ ಮುರುಗಿಸಿ ಹಿಂದೆ ಮುಂದೆ ಎಲ್ಲವ ಹಚ್ಕಡಕ್ಕೆ ಸಿಗಿ. ಆಮೇಲೆ ತಲೆ ಕಾಲು ಎರಡೂ ಅಷ್ಟೇ ಹಚ್ಕಡಕ್ಕೆ ಸಿಗಿ ಆಯಿತಾ. ಆಮೇಲೆ ಸೀಸ್ಬೇಡ, ಏನು ಕಮ್ಮನ್ನಂಗೆ ಮಾಡು. ಆಮೇಲೆ ಚೆನ್ನಾಗಿ ಇದು ಸೀದ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಡು. ಸರಿ ಕಣವ, ಸರಿ ಹಂಗೆ ಮಾಡ್ತೇನೆ ತಗೋ. ಹೋಗ ಸಾಕ ನೋಡು ಸೀದಿರೋದು. ಇಲ್ಲ ಇನ್ನೊಸಿ ಸಿಹಿ ಸಾಕಾದ ಜನ, ಇನ್ನೊಂಚೂರು ಸಿಹಿ. ಇನ್ನೂ ಸಿಹಿ ಬೇಕಾ? ಸರಿ ತಗೋ. ಒಬ್ಬ ಚೀಲ ತಂದ್ಬಿಡುವೆ, ಚೀಲನುವೆ ಕೊಂಡ್ನುವೆ ಬಾಡ್ಕತ್ತಕ್ಕೆ ಹಂಗೆ ಮುಚ್ಚಿನ ತಗೊಬಂದ್ಬಿಡು. ತೆಗಿ ತಗೋ ಹೋಗ್ಬಿಡ, ಬಾಡ್ತೊಳಕ್ಕೆ ನೀರು ಕೊಡ್ಬಿರು. ಸರಿ ತಗೋ, ನಾನು ಎಲ್ಲಿಗೆ ಹೋದನು ಇಲ್ಲೇ ಇರ್ತೀನಿ. ಒಮ್ಮೆಗೆ ಬಾಡ್ ತಗೊಂಡು ಹೋಯ್ತೀನಿ, ಆಮೇಲೆ ಕಾರ್ಗಿರ ಆಡ್ಸ್ಕೊತೀನಂತೆ. ಸಿವು ಇಲ್ಲಿ ನೋಡಿಲಿ, ಈ ಮಚ್ಚು ಸಾಕ, ಆಮೇಲೆ ಈ ಚೀಲ ಸಾಕಲ್ಲ ಬೇರೆ ಕೊಡೋಣ. ಒಬ್ಬ ಸಾಕೋಕತ್ ಬಿಡು, ಸಾಕು ಚೆನ್ನಾಗದೆ ಅದನ್ನೇ ಕೊಡು. ಸರಿ ಅದನ್ನ ಆರಿಸ್ಬಿಡು ಸಾಕು. ಸರಿ ತಗೋ ಆರಿಸ್ಬಿಡ್ತೀನಿ. ಹೊಸ ಚೀಲ ಹಸವ ಇದು ಕೋಳಿ ಮಾಡ್ತೀನಿ. ನೋಡು ಈ ಚೀಲ ಸಾಕ ಇಲ್ಲ ಇನ್ನೊಸಿ ಬೇಕು. ಸಾಕ್ಬಿಡವ ಇಲ್ಲವ ಕೊಂಟು. ಅಲ್ಲ ಮರ್ತೇ ಬಿಟ್ಟೆ, ತಲೆ ತಗೋಬತ್ತೀನಿ. ಕೆಟ್ಟಾಯ್ತು. ಈಗ ಒಬ್ಬ ಮುಚ್ಚು ತಂದ್ಬಿಟ್ರೆ ಬಾಡ್ ಕತ್ತಿಸ್ಕೊಟ್ಬಿಡ್ತೀನಿ. ಅವ್ವ ವಾ ಎಷ್ಟೊತ್ತು ಮಾಡಿ ಪಟಪಟ್ಟೆ ಬಾ. ತಾಳು ಅಲ್ಲಕನವ ಈ ಕೊಟ್ಟೆ ಸಿಕ್ಕಿದ್ದು ಬೇರೆ ತಗೊಬರ್ವೆ. ನಾವು ಕೋಳ್ಗಳಿಗಳು ಬಂದ್ರೆ ಕಚ್ಚು ಸೊಪ್ಪು ತಗೋತಿದ್ವಲ್ಲ, ಆ ಕೊಟ್ಟು ಏನಕ್ಕೆ ತಂದಿದ್ದು ಎತ್ ಮಾಡ್ಬಿಡುವೆ ಇದು ವಸ್ತು. ಇಲ್ಲ ಸಿಕ್ಕಿರಕಲ್ಲ, ಹುಡುಕಿ ಸಾಕಾಯ್ತು. ಅದೆಲ್ಲಿ ಮಾಡ್ಬಿಟ್ಟಿದ್ದಾನೋ ಕಾಣೆ ತಗೋ, ಇದ್ರಲ್ಲೇ ಮಾಡು, ಇನ್ನೇನು ಮಾಡೋಕ್ಕದು. ಸರಿ ಕತೆ ಕೊಡಿಲಿ. ಮೆಲ್ಗೆಗಲ್ಲ ಮೆಲ್ಗೆ ಆರಿಸ್ಬಿಟ್ಟು ಆಮೇಲೆ ಗಬ್ಬು ಅಂತದೆ, ಮೆಲ್ಗೆ ಮಾಡು. ಅವ್ವ ಹೊಸ ನೀರು ಯಾವ ಚೊಡಗಿ ನಸ ತೊಳೆದಾಕ್ಬಿಡ್ತೀನಿ. ಹಾಕವ. ಅವ ನೋಡ್ಲಿ ಸಾಕ ಇಲ್ಲ ಇನ್ನೊಸಿ ತೊಳೆಯೇನು? ಸಾಕು ಕೊಡಿಲಿ, ಒತ್ತಾಯ್ತದೆ ತಕ ಹೋಗಣ. ತಗೋಗು. ಸಿವು ಬೈಲಿ, ನಿಂಗೆ ತೊಳ್ಳೆಯ ಕೆಂಡ ಸುಟ್ರೆ ಬಾರಿ ಆಸೆ ಅಲ್ವಾ? ಒಲೆ ಹುರಿತಾ ಇರಬೇಕು, ಕೆಂಡು ಕೊಟ್ಟು ಸುಟ್ಕೊಟ್ಟನಂತೆ. ಬಾ ಜಲ್ದಿ ಬಾ, ಕೈ ಕಾಲು ತೊಳ್ಕೊಂಡು. ಬೇಡ ಬಿಡವ, ನಾನು ಟುಪ್ಕೊಂಡ್ರಲ್ಲ ಅವ್ರೆ, ಬೇಡ ಸಾರಿಗೆ ಹಾಕ್ಬಿಡು, ಅವ್ರಿಗೆ ಹಾಕೊಡುವಂತೆ. ಇಲ್ಲ ಕದ್ ಬಾ, ಅವ್ರಿಗೆ ಮೊಟ್ಟೆ ಎಲ್ಲ ಇಲ್ವಾ? ಮೊಟ್ಟೆ ಕೋಳಿ ನೋಡಿ ಏನು ಚೆನ್ನಾಗಿರೋದು, ಮೊಟ್ಟೆ ಒಳ್ಳೆ ಸರಿಯಾಗಬೇಕಲ್ಲ. ಕೋಳ್ಗಿಳಿ ಮಾಡ್ಕೊಂಡಿದ್ದಾರೆ, ಮರಿಗಿರಿ ಮಾಡಿಸ್ಕೊಳಕ್ಕೆ ಸರಿಯಾಗೋದು. ಕುಯ್ದುಬಿಟ್ವಲ್ಲ, ಹೋಗ್ಲಿ ಸರಿ ಬಾ ಕೊಡಿಲಿ. ಸಿವು ಮಚ್ಚಿನಲ್ಲೇ ಸೈಡ್ಗೆ ಮಡಗ್ಬಿಡು. ಬೈಲಿ ನೀನು ಇಲ್ಲಿ ಒಂದು ತೆಂಗಿನಕಾಯ ಎಡ್ಕೊಡ್ಬೇಕು, ಎಡ್ಕೊಡ್ಬೈಲಿ ತೆಂಗಿನಕಾಯಿ ಇಲ್ಲ ಕತೆ. ಅಲ್ಲಕ ನಾವು ಒಂದು ಎಡ್ಸ್ಕೋಬೇಕು ತಾನೆ, ತೆಂಗಿನಕಾಯಿ ಒಂದು ಇಲ್ವಾ? ಅಯ್ಯೋ ಇಲ್ಲ ಕತ್ ಬೈಲಿ, ಹಂಗೆ ಅಂಗಡಿಗೆ ಹೋಗ್ಬಿಟ್ಟು ಉಚ್ಚಳ ಗಿಚ್ಚಳ ತಗೋಬೈಲಿ. ನಾಟಿ ಕೋಳಿ ಬಾಡ್ನೆ ಹೆಸರಿಗೆ ಉಚ್ಚಳ ಹಾಕಿಲ್ಲ ಅಂದ್ರೆ ಚೆನ್ನಾಗಿರಕ್ಕಿಲ್ಲ ಕತೆ. ಬೈಲಿ ಜಲ್ದಿಯ. ತಗೋಬೈಲಿ ತೆಂಗಿನಕಾಯಿ ಎಡ್ಕೊಡೇನು? ನೀವು ತಾಳು ಬತ್ತೀನಿ. ಸಿವು ಮಚ್ಚಿಲ್ ಮಡಗಿರ್ತೀನಿ, ಕೈಗೆ ಮಚ್ಚಿ ಕೊಟ್ಬಾರ್ದು ಆಯ್ತಾ? ಎತ್ಕೋ. ಸರಿ ಕಾಯಿ ಎಡ್ಬಿಟ್ಟು ತಂದ್ಕೊಡು. ಇರು ಒಮ್ಮೆಗೆ ಎಡ್ಕೊಟ್ರೇನು ಇಸ್ಕೋಗಂತ ಇರು. ಏನ್ ಸಿವು ಈಗ ಗಿಡ್ಕತ್ತಿದ್ದೀರ, ಹಚ್ಕರ ಹಿಡ್ಕೊ, ಕೈಗೆ ಕುಯ್ಗಿ ಕಪ್ಪಿ. ಇಲ್ಲ ಸುಮ್ಮನಿರು. ಅತ್ತ ಕಡೆ ಹೊಸಿ ಪಚರ್ ಕಡೆ ಇಲ್ಲ ಓಡಾಡ್ತಾವು, ಗುಂಗೆಲ್ಲ ಇಲ್ಲೇ ಮುತ್ಕೊಂಡು ಹೊಟ್ಟಿ ಒಳಗೆ ಹೋದ್ರೆ ಕಾಲ್ಗೆಲ್ಲ ಅಂಟ್ಕತ್ತದೆ ಅಂತ ಸೈಡ್ ಕಡೆ.
ತಾಳು ಲೋಟ ತತ್ತೀನಿ ಎಳ್ನೀರು ಬಿಟ್ಟು ಕೊಡುವೆ. ಭಾರಿ ಚಿಕ್ಕ ಲೋಟ ತಂದ್ಬಿಟ್ಟಲ್ಲ. ಆಮೇಲೆ ಹಂಗಿಸುವಂತೆ ಹೊಡೆದಾಕಿರಿ. ಶಿವು ಉಲ್ಟಾ ಮಾಡ್ಬಿಟ್ಟೋಡಿಲ್ಲ, ಮಚ್ಚ ಉಲ್ಟಾ ಮಾಡ್ಬಿಟ್ಟೋಡಿ. ಏ ಆಯ್ತು ತಪ್ಪ, ಸ್ವಲ್ಪ ಹೊಡೆದಾಯ್ತು. ಶಿವು ಎಳ್ನೀರು ಎತ್ತ ಕುಡಿ. ಏ ಬೇಡ ಬಾ, ನೀನೇ ಕುಡ್ಕೋ ಬಾ, ಬೇಡಕತ್ತೆ ಶೀತ ಆಯ್ತದೆ. ಒಂಚೂರು ಕುಡಿಲ್ಲ, ಆಸೆ ತಾನೆ ನಿಂಗೆ. ಅಯ್ಯೋ ಬೇಡಕನ ಬಾ. ಬಾ ಕಾಯಿಲ್ ಮಡ್ಗನ ನಾನು ಹೋಗನ. ಸರಿ ಕತೆ. ಒಂದು 5 ರೂಪಾಯಿ ಕಳ್ಳೆ, ಒಂದು 5 ರೂಪಾಯಿ ಚಕ್ಕೆ ಲವಂಗ, ಆಮೇಲೆ ಇದು ಹುಚ್ಚಳ್ಳಿ ಇಲ್ಲ ಕಲ ಖಾಲಿ ಆಗ್ಬಿಟ್ಟವೆ. ಹುಚ್ಚಳ್ಳಿ ತಗೊಂಡ್ಬಿಡಂಗೆ ಸಾಗಕ್ಕೆ ಚೆನ್ನಾಗಿರ್ತದೆ. ಇನ್ನೇನಾದ್ರು ಬೇಕೋ ಇಷ್ಟೇಯೋ? ಸಾಕು ಸಾಕು. ಆಮೇಲೆ ನಾನು ಹೋಗು, ನೀನು ಹಂಗ ತಗೋಬಾ ಇದು ತಗೋಬಾ ಅಂತ ಗಲ್ಗಲ್ ಕಳಿಸ್ಬೇಡ. ಏನಾದ್ರು ಬೇಕಾದ್ರೆ ಹೇಳಿ ತಂದ್ಬಿಡ್ತೀನಿ. ಇಲ್ಲ ತಗೋ, ಎಲ್ಲವೇ ಹೋಗಷ್ಟು ತಂದ್ಬಿಡು. ಶಿವು ತಕೈಲಿ ಒಂಚೂರು ಕುಡಿ. ಬೇಡಕತ್ತೆ ನೀನೇ ಕುಡಿ. ಇಲ್ಲ ಕಳ್ಳೆ ಮರ್ಕೊಬಿಟ್ಟು ಕಳ್ಳೆ ಚಕ್ಕೆ ಲವಂಗ ಹುಚ್ಚಳ್ಳು ಮರ್ಕಿಟ್ಬಿಟ್ಟು ಪಟ ಪಟ್ಟ ತಕಬಾ. ಹ್ಞೂ ಸರಿ ಸರಿ. ಕಾಯಿ ಹೆಚ್ಚಾದ್ರೆ ಚೆನ್ನಾಗಿರಕ್ಕಿಲ್ಲ, ಸಾಕ್ ಬಿಡವ ಅಕ್ಕ. ಸಾಕ? ಹ್ಞೂ ಸಾಕದ್ ಬಿಡು, ಅದಕ್ಕಿಂತ ಬೇಕಾ ಅಕ್ಕ? ಈಗ ಖಾರ ಆಡ್ಸ್ಕೊ ಬಂದ್ಬಿಡೋಣ ನಾನು. ಅದೇ ಕಣವ, ನಾಟಿ ಕೋಳಿ ಬಾಡಿನ ಹೆಸರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದಿಷ್ಟು ಚಕ್ಕೆ ಲವಂಗ ಎಲ್ಲ ಹಾಕೊಂಡು ಹುಡ್ಕೊಂಡು ಆಮೇಲೆ ಹರ್ಕೊಂಡ್ರೆ ಭಾರಿ ಚೆನ್ನಾಗಿರ್ತದೆ. ಹಂಗೆ ಮಾಡೋಣ. ನೀವು ಹಂಗೆ ಮಾಡಿದ್ರೆ ಗುಂಡಿರೋ ಉಣ್ಣಕ್ಕಿರೋ ಅಂದ್ಬಿಟ್ಟು ಹಂಗೆ ಆಡ್ಸೋದು ಅನ್ಕೊಂಡಿದ್ದೆ. ತಕೊಳ್ಳಿ, ನಾವೇ ನಮ್ಮ ಅವ್ವರು ಹಂಗೆ ಮಾಡ್ತಿದ್ದು, ಹಂಗೆ ಮಾಡ್ಕೊಟ್ಟನು. ಏನು ಕಮ್ಮನೆ ಚೆನ್ನಾಗಿರ್ತದೆ ಕತೆ. ಒಡ್ಕಲೆಲ್ಲವ ಖಾರ ಆಡ್ಸ್ಕೊಟ್ಟನಂತೆ ಅಕ್ಕ. ಇಲ್ಲಿಲ್ಲ ಅಲ್ಲೇ ಆಚೋರದೆ ಕುಡಿ, ನಾನು ಆಡ್ಸ್ಕೊತೀನಂತೆ. ಕೂತ್ಕೊಳ್ಳಿ ಹೋಗಿ. ನಂಟ್ರು ಅನ್ಕ ಬಂದ್ಬಿಟ್ಟು ಒಂದು ಗಳು ಕೂತ್ಕೊಂಡಿಲ್ಲ. ಅದು ಇದು ಕೆಲಸ ಮಾಡ್ಕೊಡೋದು ಮಟ್ಕೊಡೋದು ಅದನ್ನೇ ಮಾಡ್ತಾ ಕೂತಿದ್ದೀರಿ. ಬೇಡಕತ್ತ ಹೋಗಿ, ನಾನು ಮಾಡ್ಕೊತೀನಿ. ಅಲ್ಲ ನಮ್ಮ ಮಕ್ಳು ಇದ್ದಿದೆ ಕುತ್ಕ ಕಾಲ ಕಳಿತಿದ್ನಾ? ಏನು ಕಾಲ ಕಳಿ ಚೆನ್ನಾಗಿರಕ್ಕಿಲ್ಲ ಕತೆ. ಏನಾರು ಕೆಲಸ ಮಾಡ್ತಾ ಇರಬೇಕು. ಅದು ಇದು ಅಂತಾರೆ, ಏನಾರು ಸಣ್ಣ ಪುಟ್ಟ ಎತ್ತಾಡೋದು ಮುಟ್ಟಾಡೋದು ಮಡ್ಕಾಡೋದು ಅಂತ ಕೆಲಸ ಮಾಡ್ತಾ ಇರಬೇಕು. ಸಿಕ್ಕಿಲ್ಲ ಕತೆ, ನಾನು ಆಡ್ಸ್ಕೊಟ್ಟನು. ಅಯ್ಯೋ ಬಾಂಡಿ ಬೇರೆ ಸೀತಾ ಕೂತದೆ, ತಳಗ ಹುಡ್ಕೊಬಿಡ್ತೀನಿ. ಅಕ್ಕ ಕೂತ್ಕೊಳ್ಳಿ, ನಾನು ಹುಡ್ಕತೀನಿ. ಏನೋ ತುರಿತಿದ್ಯಲ್ಲ ಅದು ಎತ್ ಮಾಡ್ಬಿಡು, ನಾನು ಹುಡ್ಕೊಡೋಣ. ಉಳ್ಕದಲ್ಲಿ ಕೊಡಿಲಿ ತೆಗಿ. ನಾನು ಖಾರ ಹರ್ಕೊಟ್ಟನಂತೆ ಅಕ್ಕ. ನಾನು ಹರ್ಕತೀನಿ ಏನಿಲ್ವಾ? ಸುಮ್ಮನೆ ನಿಮ್ಗೆ ಏನಿಗೆ ತೊಂದರೆ, ನಾನು ಹರ್ಕತೀನಿ ಬನ್ನಿ. ಇಲ್ಲ ಇದ್ದಾಗ ಬೈಲಿ, ನಾನು ಹರ್ಕೊಟ್ಟನು ಎಲ್ಲಿದ್ದು ಹೇಳು. ಕಡೆಗೆ ತೊಳೆದಿ ಒರೆಸಿ ನಾನು ಹರಿತೀನಂತೆ. ಅಕ್ಕ ನೋಡಿ ಸಾಕ, ಸಾಕದ್ ಬಿಡಿ ಸಾಕು. ಅಲ್ಲ ಕೊನೆಗೂ ನೀವು ನನ್ನ ಕೈಲಿ ಹರಿಯಕ್ಕೆ ಬಿಡ್ಲಿಲ್ವಲ್ಲ ನೋಡಿ ಕಾರ್ವ. ಅಲ್ಲ ಹರ್ಕೊಡ್ತಿರ್ಲಿಲ್ವ ನಾನು? ಆಗ್ಲಿದ್ದವ ಬರೀ ಮುಂದೆನೇ ಕೂತಿದ್ದೀರಲ್ಲ. ಅಲ್ಲ ನಂಟ್ರಾಗ್ಬಿಟ್ರಿ ಏನು? ಚೆನ್ನಾಗದೆ. ಸರಿ ಕತೆ. ಎಲ್ಲನೂ ಕೋರ್ಕೊಂಡು ಖಾರ ತಕೊಳ್ಳಿ. ಮತ್ತೆ ಇದೆಲ್ಲ ನನ್ನ ಕಡೆ ಅದೇ ಒಗ್ಗರಣೆಗೆ ಹಾಕ್ಬಿಟ್ಟು ಬಾಳೆಲ್ಲ ಬೆಂದ ಮೇಲೆ ಒಂದಿಷ್ಟು ರಸವ ಒಂಚೂರು ತುಪ್ಪನಾರು ಬೆಣ್ಣೆನಾರು ಹಾಕ್ಬಿಟ್ಟು ದೇವಿಗೋಸಿ ಕೊಟ್ಬಿಡಿ. ಬಿಸಿ ಬಿಸಿ ಇದ್ದಾಗಲೇ ಕುಡ್ಕೊಳ್ಳಿ. ನೀರು ಇಕ್ಕಂಡ್ಲು ಅಲ್ವಾ? ನೀರು ಇಕ್ಕಂಡ್ಲಲ್ಲ, ಅದಕ್ಕೆ ಸರಿ ಆಯ್ತದೆ. ಬಾಣಸಿಗೆ ಒಂದಿಷ್ಟು ನಾಟಿ ಕೋಳಿ ಸಾರು ಬಾಡಿನ ಹೆಸರು ಕೊಟ್ಬಿಟ್ರೆ ತುಪ್ಪ ಹಾಕೊಂಡು ಮೈ ಚೆನ್ನಾಗಿ ಹಿಡಿತದೆ. ರಸ ಬತ್ತಾಳೆ ಅಕ್ಕ. ಆಗ್ಲಿಂದ ಸುಮ್ಮನೆ ಕೂತಿದ್ದೀರಿ, ಟೀಗಿ ಕಾಯಿಸ್ಕೊಡೋಣ. ಟೀ ಎಲ್ಲ ಏನು ಮಾಡೋಕ್ಕೆ ಏನು ಬೇಡ. ಅಲ್ಲ ನಿಮ್ಮ ನಾಗರಾಜನ್ಗಾರುವೆ ಅಯ್ಯೋ ಅವ್ನಿಗೂ ಬೇಡಕ್ಕ. ನಾವು ಅವ್ನಿಗೂ ಬೇಡ. ಏನೋ ಮಾತಾಡ್ತಾ ಕೂತಿದ್ದ ಕತೆ ಅವ್ನು ಪಡ್ಕೊಂಡು ಮಾತಾಡ್ಕೊಳ್ಳಿ. ಏನು ಬೇಡಿಕತ್ ಬಿಡಿ. ಅಲ್ಲ ಆಗಲೇ ಟೀ ಕಾಯಿಸ್ಕೊಟ್ಬಿಟ್ಟು ಬಿಸ್ಕೊಟ್ ಕೊಟ್ರಿ. ಅವನೇ ತಿಂದು ಬೇಡ ಬೇಡ ಅಂದ್ರೆ ಕೇಳಲಿಲ್ಲ. ನಾವು ದೇವಿ ತಿನ್ಲಿ ನೀವು ತಿನ್ನಿ ಅಂತ ತಗೊಬಂದ್ರೆ ಇರೋದೆಲ್ಲವ ನಮಗೆ ಕೊಟ್ಕೊಂಡು ಕೂತಿದ್ದೀರಿ ನೀವು. ಅಯ್ಯೋ ಇಲ್ಲಿ ಯಾರು ತಿಂದರು? ಏನು ಶಿವನು ತಿನ್ನಕ್ಕಿಲ್ಲ, ನಾನು ತಿನ್ನಕ್ಕಿಲ್ಲ. ದೇವಿ ಒಂದೊಂದು ತಿಂತಾಳೆ, ಹಂಗೆ ಹರಿದ್ಬಿಟ್ಟು ಒಂದೊಂದು ತಿಂದ್ಬಿಟ್ಟು ಹಂಗೆ ಮುಡ್ಬಿಡ್ತಾಳೆ. ಸುಮ್ಮನೆ ಎಣ್ಣೆಗೆ ಮೆತ್ಕಿದ್ಕೆ ಆಗೋಯ್ತಾರೆ ಕತೆ. ಬೇಡ ಕತೆ, ನೀವೇ ತಿನ್ನಿ. ಅಲ್ಲ ಮಗ್ಗಿಟನ್ ಮದುವೆ ಮಾಡೋಕ್ಕೆ ಯಾರು ನೋಡ್ತಾ ಇದ್ದೀರಾ ಇಲ್ವೋ? ಅಯ್ಯೋ ಇವ್ರು ಬಾಂತರ ಮುಗಿಸ್ಕೊ ಹೋಗ್ಬಿಡ್ಲಿ. ಆಮೇಲೆ ದಿನವಸಿ ಚೆನ್ನಾಗಲಿ, ಆಮೇಲೆ ಮಾಡೋಕ್ಕಾಗಿಲ್ಲ ಅಂತ ಸುಮ್ಮನೆ ಅದು. ಏನಾರು ಒಂದು ಹಿಂಗೆ ಅನ್ಕೊಳ್ಳಿ ಅಂತ ಬೇಜಾರು ಮಾಡ್ಕೊಬಿಡಿ. ಒಮ್ಮೆಗೆ ಬಾಣ್ತನ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಬರೋರು ಅದಕ್ಕೆ ಕೇಳಿಸ್ಕೊಂಡವ್ರು ಏನು ಮಾಡಾರೋ ಮುಟ್ಟಾರೋ ಏನು ಕಂಡಿದ್ದಾವ. ನಾವು ನಾನು ಇರೋ ಗಂಟೆ ಅಚ್ಚುಕಟ್ಟಾಗಿ ನನ್ನ ಮಗನ ವ್ಯವಸ್ಥೆ ಇರೋ ಗಂಟೆ ಬಾಳ್ಗಿನ ಥರ ಮಾಡಿ ಕಳಿಸ್ಬಿಟ್ರೆ ಮಗಳಿಗೂ. ಆಮೇಲೆ ಅವ್ರ ಪಾಡ್ಗಳು ಜೀವನ ಮಾಡ್ತಾರೆ, ಇವ್ರ ಪಾಡ್ಗಳು ಜೀವನ ಮಾಡ್ತಾರೆ, ಎಲ್ಲ ಸರಿ ಆಯ್ತದೆ. ಆಮೇಲೆ ಹೆಣ್ಣು ಇನ್ನೂ ನೋಡೋಕೆ ಹೋಗಿಲ್ಲ, ಅದಕ್ಕೆ ಎಲ್ಲ ಮುಗಿಸ್ಕೊಬಿಡೋದ. ಈಗ ಅಲ್ವಾ ಮಗಳು ಮದುವೆ ಮಾಡೋದು, ಈಗ 1 ವರ್ಷ ಆಗಿದ್ದದೇನು ಅಷ್ಟೇ.
ಇನ್ನೊಂದು ಸಾಕ್ಬಿಡ್ಲಿ ಈಗಲೇ ಸಾಲ ಸುರ ಎಲ್ಲ ಅದೇ ಅದೆಲ್ಲ ತೀರ್ಸ್ಕೋಬೇಕು ಅಲ್ಲಿ ಗಂಟೆ ಸರಿ ಆಯ್ತದೆ ಅಂದ್ಬಿಟ್ಟು ಆಮೇಲೆ ಮಾಡದಂತ ಸುಮ್ಮನದು ಈಗಲೇ ಸಾಲ ಇದ್ಬಿಟ್ಟು ಸಂಸಾರ ಜವಾಬ್ದಾರಿನ ಇನ್ನೂ ಸರಿ ಇರೋಕ್ಕದ ಒಂಚೂರು ಸಾಲ ತೀರ್ಸ್ಕೊಬಿಡ್ಲಿ ನಾನು ಕೆಲ್ಸಕ್ಕೆ ಹೋಗಿ ಸುಮಾರಿಗೆಲ್ಲ ಸಾಲ ತೀರೋಗವ ಇನ್ನೂ ಅದೇ ಅದನ್ನ ತೀರಿಸ್ಬಿಟ್ಟು ಅವ್ನು ಮದುವೆ ಮಾಡಕತ್ತಿದ್ದೆ ಅಂದ್ಬಿಟ್ಟು ಹಂಗೆ ಇವಿ ಅಯ್ಯೋ ಒಳ್ಳೆದೇ ತಗೊಳ್ಳಿ ತಮಾಸು ಆಯಿತು ಹಿಂಗೆ ಮಾಡಿಬಿಟ್ರೆ ಸರಿ ಕತೆ ಏನು ಸಾಲ ಸುರ ಮಾಡ್ಕೊಂಡು ಮಕ್ಳಿಗೆ ಇರೋಕ್ಕದ ಬಿಡಿ ನೀವು ಅನ್ನೋದು ಸರಿಯಯ್ಯ ಕೇಳೋರಿಗೆ ಸರಿ ಕಾಣ್ದವ್ರಿಗೆ ಈಗ ಯೋಚನೆ ಮಾಡಿದ್ರೆ ಸರಿಯಾಗಿದೆ ಕತೆ ಏನೋ ನಮ್ಮ ಮನೆ ಸೊಸೆ ಅಂತ ಗನ್ಬಾರ್ದು ಆದ್ರೂ ಬರ ಹತ್ಕೆರು ಅಣ್ಣ ಇರ್ತಿರು ಹೆಂಗಿದ್ದಾರೋ ಹೆಣ್ಮಕ್ಳು ಗೊತ್ತಿಲ್ಲ ಹೆಣ್ಮಕ್ಳು ಜವಾಬ್ದಾರಿನ ಹೂವಾದವರು ಕಳ್ಕೊಂಡ್ರೆ ಸರಿ ಆಯ್ತದೆ ಸರಿ ಕತ್ ಬಿಡಿ ಒಳ್ಳೇದೇ ಆಯಿತು ತಂಗಿ ಮದುವೆ ಆದಮೇಲೆ ಅಲ್ವಾ ಅಣ್ಣನ ಮದುವೆ ಆಗೋದು ನೋಡಿ ಒಂದು ಅಚ್ಚುಕಟ್ಟಾಗಿರೋ ಒಳ್ಳೆ ಹೆಣ್ಣ ಬಡತನದಾಗಿದ್ರು ಪರವಾಗಿಲ್ಲ ಸುಮಾರಾಗಿರ್ಲಿ ಸಿಕ್ಕಿದ್ರೆ ಅಚ್ಚುಕಟ್ಟಾಗಿ ಮನೆ ಮಠ ನೋಡ್ಕೊಂಡು ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು ದೇವಿ ಹಂಗಿದ್ಬಿಟ್ರೆ ಮಾತ್ರವ ಓ ಸಾಕು ದೇವಿ ಬಂದಮೇಲೆ ನಮ್ಮನೇಲಂತೂ ಒಂದು ಜಗಳ ಕಾಲ ಏನು ಬಂದಿಲ್ಲ ಏನು ಮಾತಾಡೋಕ್ಕಿಲ್ಲ ಸೌರ್ಸ್ಕೊಂಡು ಎಲ್ಲಕ್ಕೂ ಹ್ಞೂ ಅನ್ಕೊಂಡು ಹೋಯ್ತಾಳೆ ಅದೇ ಖುಷಿ ನನಗೆ ಬೇಕಾದ್ರೆ ಇಟ್ಟು ಸೊಪ್ಪು ಮಾಡ್ಕೊಡ್ದಿರಾಗಲಿ ಬೇಕಾದ್ರೆ ನಾವೇ ಮಾಡ್ಕೊಂಡು ಉಣ್ಣೋದಾಯ್ತದೆ ಒಂದಕ್ಕೆ ಕೆಲಸ ಬಾಳ್ಕೊಬಿಟ್ರೆ ಅಷ್ಟೇ ಸಾಕು ನಾವಂತೂ ಅಚ್ಚುಕಟ್ಟಾಗಿ ಇದ್ಬಿಟ್ರೆ ನಮ್ಮ ಜೊತೆ ಜೀವನ ಕೊಟ್ಬಿಡ್ತೀವಿ ಅಯ್ಯೋ ಇನ್ನೇನಕ್ಕ ತಕಡೆ ನಾನು ನೋಡ್ತಾ ಇಲ್ವಾ ನಿಮ್ಮನ್ನ ದೇವಿನ ಮನೆಗೆ ಸೇರ್ಕೊಳ್ಳೋಕ್ಕೆ ಭಾರಿ ಪುಣ್ಯ ಮಾಡೋಣಕತ್ತೆ ಅದು ಯಾವ ಪುಣ್ಯನೋ ಗೊತ್ತಿಲ್ಲ ನಿಮ್ಮಂತ ಅವರು ಮನೆಯವರು ಸಿಕ್ಕಿರೋದು ನಮ್ಮ ದೇವಿ ಪುಣ್ಯನೇ ಕತೆ ಅಯ್ಯೋ ಅಷ್ಟೆಲ್ಲ ಯಾತಿಕ ಹೋಗ್ಲಿರಿ ಬುಡಿ ದೇವಿ ಅಚ್ಚುಕಟ್ಟಾಗಿ ನಮ್ಮೆಲ್ಲ ನೋಡ್ಕೊಳೋದಕ್ಕೆಲ್ವಾ ನಾವೇ ನಮ್ಮ ಮೊಮ್ಮಗಳು ನನಗೆ ಅವಳು ನೋಡ್ಕೊಳ್ಳೋದು ಅವಳೇನಾರು ಕೈಯ ಪಿ ಮೂಗು ಮುಷ್ಟಿ ತಿರಿಯೋದು ಮಟ್ಟದು ಮಾಡಿದ್ರೆ ನಾವೇನು ಅವಳನ್ನ ತಿರುಗಿ ನೋಡ್ತಿದ್ವಾ ಎಲ್ಲ ಅವ್ರವ್ರ ಕೈಲಿ ಕತೆ ಇರೋದು ತಲೆ ಕೆಡ್ಸ್ಕೊಬೇಡಿ ಬಿಡಿ ಏನು ಮಾಡ್ಕೊಡನೆ ನೀವೇನು ಬೇಡಿ ಸುಮ್ಮನೆ ಮಾತಾಡ್ತಾ ಕೂತ್ಕೊಳ್ಳಿ ಸಾಕೋಕತ್ತೆ ನಾನು ಮಾಡ್ಕೊತೀನಿ ಬೇಜಾರಾಯ್ತದೆ ನನ್ನ ಕೈಲಿ ಕೆಲಸ ಬರೀ ಮಾಡ್ಸೋಕ್ಕೆ ನನಗೆ ಬೇಜಾರಾಯ್ತದೆ ಕತೆ ನಾನು ಮಾಡ್ಕೊತೀನಿ ಕೆಲಸವಾ ನೀವು ಸುಮ್ಮನೆ ಕೂತ್ಕೊಳ್ಳಿ ಸಾಕು ಏನಾರು ಹೇಳ್ಕೊಡಾಗಿದ್ರೆ ಏನಾರು ಎಸ್ಕಿಸ್ರು ಮಾಡದ ನೀವು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡಿ ಓ ಚೆನ್ನಾಗಿ ಕೇಳ್ತಿದ್ರಿ ಕತ್ಬಿಡಿ ನಾನು ತ ಬೆಳೆಸ್ಕೊಂಡು ನೀವು ಕಲಿಬೇಕು ಅಡುಗೆಯ ಓಹೋ ನಾನು ಬಂದಾಗ ಉಂಡಿ ಇಲ್ವಾ ನಿಮ್ಮ ಮಟ್ಟಿಲಿ ಏನು ಚೆನ್ನಾಗಿರ್ತದೆ ಅಡುಗೆ ಅಲ್ಲವ ಈಗ ನಾನು ನಿಮ್ಮ ಕೈಲಿ ಹೇಳ್ಸ್ಕೊಬೇಕಂತೆ ಇಲ್ಲ ನೀವು ನನ್ನ ಕೈಲಿ ಹೇಳ್ಸ್ಕೊಂಡಿರಂತೆ ಭಾರಿ ಚೆನ್ನಾಗಿ ಗಮ್ಮ ಅಂತ ಕೂತದಲ್ಲ ಏನು ಗಮ್ಮ ಅಂತದೆ ನೋಡಿ ಭಾರಿ ಚೆನ್ನಾಗದೆ ಒಳ್ಳೆಯ ಈಗಲೇ ಏನು ಮೂಗಿಗೆ ಗಮ್ ಗುಡ್ತಾ ಕೂತದೆ ಅಡುಗೆ ಮನೆಯೆಲ್ಲ ತುಂಬ್ಕೊಳ್ಳೋದೆ ಈ ಗಮನವೇ ಅಲ್ಲ ಬರೀ ಈರುಳ್ಳಿ ಹಾಕಿ ಒಂಚೂರು ಎಣ್ಣೆ ಉಯ್ದು ಒಂಚೂರು ಈರುಳ್ಳಿ ಹಾಕಿ ಅದು ಬಾಡಿದ್ಕೆ ಈ ಬಾಡ ಹಾಕಿ ಚೆನ್ನಾಗಿ ಹತ್ತಿಂದ ಹುರಿದು ಒಂದು 4 ಕಾಳು ಉಪ್ಪು ಹಾಕಿದ್ಕೆಯ ಒಂಚೂರು ಅಷ್ಟು ಪುಡಿ ಹಾಕಿ ಕಿತ್ಕೆಯ ಈ ಪಾಟಿ ಗಮ್ ನೋಡ್ತಾ ಕೂತದಲ್ಲ ಇನ್ನು ಅರ್ಧಿರ ಮಾಸ್ಕಿ ಸಾಲ ಹಾಕ್ಬಿಟ್ರೆ ಒಳ್ಳೆ ಹೆಸರಾಗೋಯ್ತದೆ ಹಿಂಗೆ ಒಬ್ಬೊಬ್ರು ಅಡುಗೆ ಮಾಡಿದ್ರೆ ಬರೀ ಅಗ್ರಿಸ್ಬಿಟ್ರೆ ಸಾಕು ಏನು ಗಮ್ ಗುಡ್ತದೆ ಎಂಟ್ಕೊಬಿಡ್ತದೆ ಗಮನ ಅಕ್ಕಪಕ್ಕಕ್ಕೆಲ್ಲವ ಭಾರಿ ಚೆನ್ನಾಗದೆ ಅಲ್ಲ ಬೇಡ ಅಂದ್ರೂ ಕೇಳಲಿಲ್ಲ ಕಾಪಿ ಕಾಯಿಸಿ ಕೂರಿಸಿದಿರಲ್ಲ ನನ್ನ ಅಲ್ಲ ಹೊಟ್ಟಿಲಿದ್ದಾಗ ಕುಡಿಯೋ ಅಭ್ಯಾಸ ಇರ್ತದೆ ಕೆಲ್ಸಕ್ಕೆ ಹೋದಾಗ ಒಂದು 3 ಸರಿ ಅದಕ್ಕೆ ನೀವು ನಂಟ್ರು ಮನೆ ಅಂತ ಬೇಜಾರು ಮಾಡ್ಕೊಬೇಡಿ ನಿಮ್ಗೆ ಯಾವಾಗ ಬೇಕಾಯ್ತದೆ ಅದು ಕೇಳಿ ನಾನು ಕಾಯಿಸ್ಕೊಟ್ಟಾನಂತೆ ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ ಯಾಕೆ ನೀವು ನಿಮ್ಮ ಮನೆಯವ್ರಂಗೆ ಅಲ್ವ ನಾವೇ ಅಲ್ಲ ಇದ್ದು ದೇವಿಗೆ ಹೇಳ್ಬಿಟ್ಲಾ ಅಮ್ಮ 3 ಸಲ ಕಾಪಿ ಕುಡಿತದೆ ಅಂತ ಹಂಗೆ ಹೇಳಲ್ಲ ಹಂಗೆ ಹೇಳಿಲ್ಲ ಅಮ್ಮ ಕಾಪಿ ಕುಡಿತದೆ ಕಾಪಿ ಕಾಯಿಸ್ಕೊಡವ ಆಮೇಲೆ ಹಂಗೆ ಹಿದ್ಬಿಟ್ಟಿಯ ತಂದ್ಲು ಇಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು ಓ ಎಣ್ಣೆ ಎಲ್ಲ ನೀವು ಹೇಳ್ಬಿಡ್ತಾ ತಕೊಳ್ಳಿ ಸಿಕ್ಕಿಲ್ಲ ಇನ್ನೇನು ಮಾಡ್ಕೊಡನೆ ಇನ್ನೇನು ಇಲ್ಲ ತಕೊಳ್ಳಿ ಅದೇ ಹುರಿದಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕೊಂಡು ಕಾಯಿ ಹಾಕೊಂಡು ಒಂದು ಅಕ್ಕ ಕಡಲೆ ಒಂದು ಗಸಗಸೆ ಅವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಖಾರ ಹಾರ್ಕೊಂಡು ಬಡಿಕೊಂಡಿವಿ ಇನ್ನು ಏನು ಹುಚ್ಚಳದೆ ಅದು ಹಸಿಯ ರಸ ತಗೋಬೇಕು ರಸ ತಗೊಂಡು ಎಲ್ಲ ಬೇಯಿತ್ಲೆ ಕೊನೆಯಲ್ಲಿ ಒಂದಿಷ್ಟು ಹಾಕ್ಬಿಟ್ರೆ ಚೆನ್ನಾಗಿರ್ತದೆ ಈ ಬಾಡಿಸಿ ಚೆನ್ನಾಗಿ ಬೇಯಲಿ ಬೆಂದ್ಬಿಟ್ಟದಕ್ಕೆ ಒಂದಿಷ್ಟು ರಸ ಬಿಟ್ಕೊತದಲ್ಲ ಅದನ್ನ ತಗೊಂಡು ದೇವಿ ಕೊಟ್ಬಿಡಕೈತದೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಹಂಗೆ ಮಾಡಿ ಒಳ್ಳೆ ಕೆಲಸ ಕತೆ ಹಂಗೆ ಮಾಡಿ ಅದೇ ಆಮೇಲೆ ಕುಡ್ಲು ಕಾಯಿಸ್ಬಿಟ್ಟು ಇಡಿ ಹಾಕೋದು ಮರೆತುಬಿಟ್ಟಿರಿ ಸಾರಿಗೆ ಆಮೇಲೆ ಕೊಡೋಕ್ಕಿಂತ ಮುಂಚೆಲೇ ದೇವಿಗೆ ಇಡಿ ತೆಗೆದು ಕೊಟ್ಬಿಡಿ ಆಮೇಲೆ ಮರೆತುಬಿಟ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಆಮೇಲೆ ಹಾಕಿಟ್ಕೊಂಡಿರಿ ಆಮೇಲೆ ಇಡಿ ತೆಗೆದ್ಬಿಟ್ಟಿರಿ ಕಾಯ್ದುಳು ಕೈಲ್ದುಳೆಲ್ಲ ಆಯ್ತದೆ ಹಂಗೆಲ್ಲ ಮಾಡ್ಕೊಂಡ್ಬಿಡಿ ತಾಳಿ ಹಂಗ್ತಾನೆ ಕುಡ್ಲು ನಾವು ಎತ್ಕೊಬತ್ತೀನಿ ಎಲ್ಲ ಇಲ್ಲೇ ಇತ್ತಲ್ಲ ಅಲ್ಲ ನಾನು ಇಲ್ಲೇ ಮಾಡ್ದಂಗಿತ್ತು ಎಲ್ಲೋಯ್ತು ಕಣ್ಣಲ್ಲ ಸಿಕ್ಕಿರ ಬಿಡಿ ಅಂತದ್ದು ಇನ್ನೊಂದದೇ ಎತ್ಕೊಬತ್ತೀನಿ ಕುಡ್ಲು ಕಾಯಿಸ್ಬಿಟ್ಟು ಇಡಿ ತೆಗೆದ್ಬಿಡೋದು ಆಮೇಲೆ ಗ್ಯಾಪ್ನ ಇರೋ ಥರ ಮಾಡ್ಕೊಳಕೈತದೆ ಬಾಣ್ ಗಿಡ್ತಿ ಕೊಡ್ತೀವಿ ಐದು ಮಕ್ಕಳದೇ ಇಡಿ ತೆಗೆದ್ಬಿಡ್ತೀನಿ ತಾಳಿ ಭಾರಿ ಭಾವಣಗಾರ ಇವರು ಭಾರಿ ಭಾವನೆ ಜಾಸ್ತಿ ನಮ್ಮ ಮಟ್ಟಿಗೆ ಬಂದಾಗಲೂ ಹೆಚ್ಚುಕಟ್ಟ ಮಾಡಿಕೊಡ್ಬೇಕು ಅಲ್ಲ ಇಷ್ಟು ಮಾಡಿ ಮೊಟ್ಟ ಅವ್ರಿಗೆ ನಾವು ಮಾಡಿಕೊಟ್ರೆ ಸರಿತಾನೆ ಏನಾರು ಆಗಲಿ ನಾಗರಾಜರು ಹೋಯ್ತಾನೆ ಹಾಗೆ ಇವರು ಅವಳು ಭಾರಿ ಭಾವನಗಾತಿ ಏನು ದೇವ್ರು ಕಿತ್ಕೊಬಿಟ್ಟ ಅಚ್ಚುಕಟ್ಟಾಗಿದ್ದು ಮಗಳಿಗಿಂತ ಹೆಚ್ಚಾಗಿ ಒಳ್ಳೆಯವ್ರಿಗೆ ದೇವರು ಜಾಸ್ತಿ ಹಾಯಿಸ್ಕೊಡಕ್ಕಿಲ್ಲ ಅಂತಾರಲ್ಲ ಹಾಗೆ ಏನು ದೇವಿ ಯಾರು ಸಿಕ್ಕೋದ್ಲಲ್ಲ ನನಗೆ ದೇವಿ ಗ್ಯಾಪಿಸ್ಕೊಂಡ್ರೆ ನಾಗರಾಜ ಹೋಗೋನೆಯ ಗ್ಯಾಪ್ನ ಬರ್ತಾಳೆ ಅವಳೇ ಗ್ಯಾಪ್ನ ಬರೋದು ಬರೀ ಒಳಗೆ ಹಾಕಿ ಕಾಯಿಲಿ ಅವು ಸಿಡಿ ತೆಗಾಕ್ಬಿಟ್ಟು ಹಾಕಿ ಸಾಕು ಅಷ್ಟೇ ಹಾಕಿ ಇಲ್ಲ ಹಿಡಿ ತಗೊಂಡ್ಬಿಡ್ತದೆ ಅದು ಮರದ್ದು ಅಲ್ವಾ ಹಿಡಿ ಕಿತ್ಕೊಬಿಟ್ಟದು ಸಾಕ್ಬಿಡಿ ಅಷ್ಟೇ
ಅಲ್ಲ ನೀವು ಕಾಫಿ ಕುಡಿಯಕ್ಕಿಲ್ವಾ? ಏ ಇಲ್ಲ, ಯಾಕೋ ಕಣೆ ಒಂದು ಹೊತ್ತಿ ಕುಡಿತಿಲ್ಲ. ನಾನುವೇ ದೊಡ್ಡ ದೊಡ್ಡ ಶುದ್ಧಲ್ಲಿ ಓಡ್ತಾರೆ ಕುಡಿತಿದ್ದೆ. ಇತ್ತೀಚೆಗೆ ಕುಡಿದ್ರೆ ಹೆದರುತ್ತದೆ. ಅದಕ್ಕೆ ಯಾವ್ದು ಬರ್ಸ್ಕೊಳ್ಳೋದು ಸಾಕು, ಆ ಟೀ ಕಾಫಿ ಕುಡಿಯೋದು ಸಾಕು ಅಂದ್ಬಿಟ್ಟು ದಿನಕ್ಕೊಂದು 2 ಸಲ ಕುಡಿತೀನಿ ಅಷ್ಟೇ. ವಾತಾವರಣ ಒಂದ್ಸರಿ ಸಂಜೆ ಒಂದ್ಸರಿ. ಅದು ಮಾತ್ರವಾ ಮಿಸ್ ಮಾಡೋಕ್ಕೆ ಇಲ್ಲ. ದಿನ ಕುಡಿತೀನಿ, ಆದರೂ ಮೊದಲಿಗೆ ಅಷ್ಟು ಕುಡಿಯೋಕ್ಕಿಲ್ಲ. ಕೆಲ್ಸಕ್ಕೆ ಹೋದಾಗಲೂ ಅಷ್ಟೇ ಅಷ್ಟು ಕುಡಿಯೋಕ್ಕಿಲ್ಲ. ಕೆಲ್ಸಕ್ಕೆ ಹೋದಾಗ ಕುಡಿದ್ರೆ ಇನ್ನು ಸಂಜೆ ಕಟ್ಟಿಲ್ ಬಂದು ಕುಡಿಯೋಕ್ಕಿಲ್ಲ. ಹಂಗೆ ಅದು ಉರಿ ಬಂದ್ಬಿಟ್ಟದಲ್ಲ, ಅದಕ್ಕೆ ಯಾಕತ್ತೆ ಉರಿ ಜೋರಾಗಿ ಉರಿತದೆ. ಸಾಕು ಎತ್ಕೊಂಡು ಕುಡಿದ್ಲ, ಇಲ್ಲಿ ತೆಗ್ದು ಬಿಡಿರಂತೆ. ಅಯ್ಯೋ ಸೌಟ್ ಹತ್ತಾಗೆ ಮಾಡ್ಬಿಟ್ರಲ್ಲ, ಕಾದ್ಗಿ ಹೋಯ್ತೇನೋ. ಆಮೇಲೆ ಕೈಗೆ ಹಾಕ್ಬಿಟ್ಟಿದೆ ಸೌಟ್ಗೆ, ಕೈ ಸುಟ್ಕಿಟ್ಬಿಡೋದು. ಅಯ್ಯೋ ಹಂಗ್ತಾನೆ ಅಲ್ವಾ, ನಾನು ನೋಡನೇ ಇಲ್ಲ ನೋಡಿ. ಒಂದು ಬಟ್ಟೆ ಇಟ್ಕೊಂಡು ಐತಾಗ ಎತ್ ಮಾಡ್ಬಿಡಿ, ಕೈಗೆ ಸುಟ್ಕೊಬಿಟ್ಟಿರಿ ಮಾಡ್ಕೊಂಡು 3 ಸಲ ಇಲ್ಲಿ ತೆಗ್ದ್ಬಿಟ್ಟು ಅಜ್ಜಿ. ಸಾಕು ಬಿಡವ, ಸಾಕು ಬಿಡು. ದೇವಿಗೆ ಹೊಸಿ ರಸ ಎತ್ ಕೊಟ್ಮೇಲೆ ಬೇಕಾರೆ ಖಾರದ ಉಯ್ಕತ್ವಲ್ಲ, ಅದೇ ಎಷ್ಟು ಬೇಕೋ ಅಷ್ಟೇ ಉಯ್ಕೊಳಕಾಯ್ತದೆ. ಸರಿ ತಕೊಳ್ಳಿ. ಏನು ಚೆನ್ನಾಗಿರೋದು ಕಾಫಿ, ಭಾರಿ ಚೆನ್ನಾಗದೆ. ದೇವಿಗಿಂತ ಇವ್ರು ಚೆನ್ನಾಗಿ ಕಾಫಿ ಮಾಡ್ತದೆ. ದೇವಿಗೆ ಚೆನ್ನಾಗಿ ಮಾಡ್ತಾಳೆ ಅನ್ಕೊಂಡಿದ್ದೆ, ಇವ್ರು ಅದಕ್ಕಿಂತ ಚೆನ್ನಾಗಿ ಮಾಡ್ತದೆ. ಈ ಬೆಲ್ಲದ ವಾಸನೆನೂ ಏನು ಭಾರಿ ಚೆನ್ನಾಗಿದೆ ಕಣಪ್ಪ. ನಮ್ಮ ಅಟ್ಟಿ ಲಕ್ಷ್ಮಿ ಬೆಲ್ಲ ಹಾಕಿ ಮಡ್ಗು ಅಂದರೆ ದಿನಕ್ಕೊಂದ್ಸಲ ಸಕ್ಕರೆ ಹಾಕ್ಬಿಟ್ಟು ಏನು ತಿನ್ಸು ಮಾಡ್ತಾಳೆ ಸಕ್ಕರೆ. ಅದನ್ನೇನು ಪಾಕ್ತರ ದಂಗಿರ್ತದೆ. ಇದು ಎಲ್ಲವೂ ಅದಕ್ಕೆ ಬೆಲ್ಲ ಟೀ ಪುಡಿ ಎಲ್ಲವ ಒಂದು ಅದಕ್ಕೆ ಬೆಂದು ಹಾಲು ಎಷ್ಟು ಬೇಕೋ ಅಷ್ಟೇ ಚೆನ್ನಾಗದೆ, ಭಾರಿ ಚೆನ್ನಾಗದೆ. ನನಗೆ ಸಕ್ಕರೆಗೂ ಹಾಕಿ ಬರೋಕ್ಕಿಲ್ಲ. ಏನು ಸೀತ ಸಕ್ಕರೆ ಅದು ತಿಂದಾರ ಇಲ್ಲಿ ಸರಿ, ಇವ್ರ ಮನೆ ಸರಿ. ಇವ್ರೊಟ್ಟಿಗೆ ಬರೀ ಬೆಲ್ಲದ ದಯ್ಯ ಮಾಡ್ಕೋದು, ಭಾರಿ ಚೆನ್ನಾಗದೆ. ಟೀ ಕುಡಿತಿದ್ದೀರಾ? ಹಾರಿಗೆ ಹೋಗಿದ್ದೇನೋ, ಬಿಸಿ ಮಾಡ್ಕೊಡೋಣ? ಅಯ್ಯೋ ಇಲ್ಲಕತ್ ಬವ್ವ, ಇಲ್ಲಕತ್ ಬಾ. ಇನ್ನು ಹೊಸಿ ಬೆಚ್ಚಗೆ ಅದೇ ಬಾ, ಬೇಡಕತ್ತೆ ಏನುವೆ ಬಿಸಿ ಬಿಸಿ ಏನು ಬೇಡ, ಹಾಗೆ ಕೊಡ್ಕೊತಾನೆ. ಭಾರಿ ಚೆನ್ನಾಗಿದೆ ಟೀ. ಅದೇ ಆಗಿದ್ರೆ ಹೊಸಿ ಕುದ್ದಿ ಚೆನ್ನಾಗಿ ರುಚಿಗೆ ಚೆನ್ನಾಗಿ ಹಿಡಿದಿದ್ರೆ ಹೊಸಿ ರಸ ಕೊಟ್ಬಿಡು, ಹೊಸಿ ತುಪ್ಪ ಕೊಟ್ಬಿಟ್ಟು ದೇವಿ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಟೆ. ನೀವು ನೋಡ್ರೆ ಯಾವಾಗಲೂ ಬರ್ತಿದ್ದೀರಲ್ಲ, ಬನ್ನಿ ಆಗಾಗ. ಒಂದು ವಾರಕ್ಕೊಂದ್ಸರಿ ಬಂದ್ಬಿಟ್ಟಾರು ಹೋಗಿ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಇನ್ಮೇಲೆ ಬರ್ತೀನಿ ಕಟ್ಬಿಡು, ಇನ್ಮೇಲೆ ಬರ್ತೀನಿ, ಬಂದು ಹೋಯ್ತೀನಿ. ಒಂದು ವಾರಕ್ಕೆ ಆಗಿಲ್ಲ, ಒಂದು 15 ದಿವಸಕ್ಕೆ ತಿಂಗ್ಳಿಗೊಂದ್ಸಲ ಬರ್ತೀನಿ. ಏ ಅಮ್ಮ ಇಲ್ಲ ಅಪ್ಪ ಯಾರು ಬರ್ತಾರೆ, ಚಿಕ್ಕಿಕವರು ಯಾರು ಬರ್ತಾರೆ, ಹಾಗೆ ಬರ್ತೀನಂತೆ. ಅಲ್ಲ ಅವರು ಬರಲಿ ಬೇಡ ಅಂತಲ್ಲ, ಆದರೆ ನೀವು ಒಂದ್ಸಲ ಬಂದು ಹೋಗಿ. ನಾವು ಒಂದು 2 ದಿವಸ 3 ದಿವಸ ಉಳ್ಕೊಂಡು ಹೋಗಿ ಬಂದ್ಬಿಟ್ಟು ಹಂಗೆ ಹೊಂಟೋಗಿದ್ರೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಓ ಯಾತಿಗೆ ಬೇಜಾರದು? ನನ್ನ ಮಕ್ಳು 2 ಕೊಟ್ಬಿಟ್ಟು ಹೋಗಿಲ್ವಾ ಆಟ ಆಡೋರ ಜೊತೆಗೆ? ಅವ್ರ ಜೊತೆಗೆ ಆಟ ಆಡ್ತೀನಿ. ನನಗೆ ಕೆಲಸ ಕೊಡ್ಕೊ ಕೂತವ್ರೆ ಇಲ್ಲಿ. ನನಗೆ ಸುಮ್ಮನೆ ಇರೋಳಗೆ ಕೆಲಸವ, ಆಟಾಡ್ಬೇಕಂತ ಆಟಾಡ್ತಾವಳ. ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಏ ಬಾ ಇಲ್ಲೇನು ಮಾಡಿ ಬಾ ಹೊಂಟೋಗ್ಬಿಡದ. ಒಂದು 2 ತಿಂಗಳು ಮುಗಿಸ್ಕೊಂಡು ಅಲ್ಲೇ ಬಾಣ್ಕೊಂಡು ಅಲ್ಲೇ ಮಾಡಿಸ್ಕೊಡುವಂತೆ. ಅಮ್ಮ ಚೆನ್ನಾಗಿ ಮಾಡ್ತದೆ, ನಾನು ಸಾಂಬಾರು ತಂದಾಕ್ತೀನಿ. ಚೆನ್ನಾಗಿ ಮಾತಾಡ್ತಿದ್ರಿ, ಬೇಡ ಬಾ ಅಂತಾರೆ. ಅಪ್ಪನ ಮನೇಲೆ ಮಾಡಿಸ್ಕೊಂಡ್ರೆ ಚಂದಕತೆ, ಬೇಡ ಬಿಡಿ. ಸುಮ್ಮನೆ ಅಮ್ಮನಿಗೆಲ್ಲ ಯಾಕೆ ತೊಂದರೆ? ನೀವು ಅಲ್ಲಿದ್ರೆ ಕೆಲಸ ಏನಾದ್ರು ಮಾಡ್ಕೊತಿದ್ದೀರಿ. ಇಲ್ಲೇ ಇರ್ತೀನಿ, ಆಮೇಲೆ ಬರ್ತೀನಂತೆ ಬಿಡಿ. ಅದಕ್ಕೆ ನೀವೇ ಬಂದು ಹೋಗಿ ಅಂದಿದ್ದು. ಸಣ್ಣ ಇಟ್ಟು 2 ಇಟ್ಟು ಅಮ್ಮನಿಗೆ ಕಷ್ಟ ಆಯ್ತದೆ. ಇಲ್ಲೇ ಇರ್ತೀನಿ ಬಿಡಿ. ಅಲ್ಲೇ ಹತ್ತತ್ರ ಆಯಿತು, 1 ತಿಂಗಳು ಹತ್ತತ್ರ ಆಯಿತು. ಇನ್ನೊಂದು ನೋಡ್ತೀನಿ ಎಷ್ಟು ದಿವಸ ಉಳ್ಕೊಂಡದು, ಅಲ್ಲಿ ಗಂಟೆ ಉಳ್ಕೊತೀನಿ. ಹತ್ತೆ ಅಂತ ಕೂತದೆ, ಒಂದು 9 ತಿಂಗಳು ಗಂಟ ಇರಿಸ್ಕೊತೀನಿ. ಕೂಸು ತೆಗಿವೆ ಗಂಟ ಮಕ್ಳುಗಳು ಅಂತ ಕೂತದೆ. ಅಲ್ಲಿ ಗಂಟ ಬೇಡ, ಅಷ್ಟು ದಿವಸ ಇರಿಸ್ಕೊಳಕ್ಕಾಗದ? ಅಲ್ಲಿ ಇರೋಕ್ಕಾಯ್ಕಿಲ್ಲ, ಬಾ ಒಬ್ಬನಿಗೆ. ಅಲ್ಲ ನೀವೇನೋ ಅಂತಿದ್ದೀರಿ 2 ಐಕ್ಳು ಅಲ್ಲಿ ಆಯ್ಕಿಲ್ಲ ಕಣ್ರಿ. ಅಲ್ಲಿ 2 ಐಕ್ಳು ಸಾಕು ಕಷ್ಟ ಆಯ್ತದೆ. ಅವು ಹತ್ರ ಒಂದೇ ಸಲ ಹೇಳ್ತವೆ, ಮನೆ ಕಂಡ್ರೆ ಒಂದೇ ಸಲ ಮನೆ ಕತೆ ಉಣ್ಣಕ್ಕೆ ತಿನ್ನಕ್ಕೆ ಕೊಡೋಕ್ಕಿಲ್ಲ. ಯಾವಾಗ ಊಟನ ಕೈಗೆ ಇಟ್ಕೊತೀನಿ ಆವಾಗಲೇ ಕೆಚ್ಕೊತವೆ, ಹರ್ಚ್ಕೊತವೆ. ಸುಮ್ಮನಿಗಿರವು ಭಾರಿ ಕಾಟ ಕೊಡ್ತವೆ. ನೀವೇ ನೋಡಿದ್ರಲ್ಲ ನೆನ್ನೆಯಿಂದ. ಬೇಡ ಬಿಡಿ, ಹಾಗಾಗಿ ಮುಗಿಸ್ಕೊ ಬರ್ತೀನಂತೆ. ನೀವು ಇಲ್ಲಿಗೆ ಬನ್ನಿ ಅಂದರೆ ನೀವು ಬರೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂತ ಇದ್ದೀರಿ. ನೋಡೋಕ್ಕಾಯ್ತದೆ ಬಿಡಿ ಅಲ್ಲಿ ಗಂಟ. ನೋಡೋದ್ರೆ ಇನ್ನು ಸ್ವಲ್ಪ ದಿವಸ ಐಕ್ಳು ಏನಾದ್ರು ಒಂದು ಕಿಂದ್ಗೆ ಹೋದರೆ ಏನೋ ಮಾಡೋಕ್ಕಾಯ್ತದೆ. ಸರಿ ಬಿಡು, ನನಗೆ ಬೇಜಾರಾಯ್ತದೆ ಅಂದ್ಬಿಟ್ಟು ನೀನು ಕರೆಯೋಕ್ಕದ. ನೀನು ಇಲ್ಲೇರು ಅಚ್ಚುಕಟ್ಟಾಗಿ ಬಾಂಡ್ಲಿ ಅಂತಾನೆ ಮಾಡಿಸ್ಕೊ. ಏನಾದ್ರು ಬೇಕಾದ್ರೆ ಹೇಳು, ಫೋನ್ ಮಾಡು. ಸಾಮ್ಗೆ ಮನೆಯವ್ರು ತಂದು ಹಾಕ್ತೀನಿ. ಸುಮ್ಮನೆ ಹೊಟ್ಟೆ ಉಸ್ಬೇಡ ಆಗ್ತೇವೆ ಅವ್ರನ್ನೂ ಕಾಸಿಲ್ದರೆ ಟೈಮಲ್ಲಿ. ಸರಿ ಬಿಡಿ, ಚೆನ್ನಾಗಿ ನೋಡಿ ನಿಮ್ಮ ಮಕ್ಕಳನ್ನ ಇಬ್ಬರೂ ಕಣ್ಮಿಟ್ಕಿಸ್ಬೇಡಿ. ಅಲ್ಲ ನೋಡ್ತಾನೆ, ಅಲ್ಲ ಹೆಂಗೆ ಒಂದೇ ಥರ ನೋಡಿ ಹೆಂಗಿದ್ರು. ಅಷ್ಟೇ ದಪ್ಪ, ಅಷ್ಟೇ ಉದ್ದ, ಸೇಮ್ ಕಣ್ಗಳು. ಅಯ್ಯಪ್ಪ ನನಗಂತೂ ಕಂಡಿಡಿಯೋಕೆ ಆಯ್ತಲ್ಲ ಹೇಳ್ಬೇಕು ಅಂದ್ರೆ ಅವ್ರಿಬ್ರನ್ನ. ಒಂದೇ ಥರ ಅವರೆಲ್ಲ ಗುರ್ತಿಡಿಯೋಕೆ ಕಷ್ಟ ಆಯ್ತದೆ ತಗೊಳ್ಳಿ. ಲೇ ನಾಗರಾಜ, ಎಡ್ತಿ ಜೊತೆ ಆಗ್ಲಿಂದ ಎಲ್ಲ ಮಾತಾಡ್ತಾ ಕೂತಿದ್ದೀನಿ ನೀನು. ದೇವಿ ಮನಿ ಕಳ್ದೆ ನನ್ನ ಜೊತೆಗೆ ಆಟೆ ಹೊಡಿತಾ ಕೂತಿದೀಯಾ? ಮನಿಕೋ ಬೆನ್ನ ಬರ್ತದೆ. ಅಮ್ಮ ಮನ್ಗಿದ್ಲು ಈಗೆದ್ಲು. ಸರಿ ಅದಾನೆ ಕಣ ನೀನುವೆ, ನಾನು ನೋಡ್ದಿಲ್ವಾ? ವಯಸ್ಕ ಬತ್ತಾನೆ ಹೇಳ್ತಿ ಪರ್ಬಾ. ಮನಿಕೋ ದೇವಿ ಮನಿಕೋ, ಆಮೇಲೆ ಮನಿ ಕಳ್ವಂತೆ ತಗೊಳ್ಳಿ. ಚಿಕ್ಕಂದು ರಸ ತಂದೀವಿ, ಹೊಸಿ ಕುಡ್ಕೋಬೈಲಿ. ಅಲ್ಲಿ ನೋಡು ಶೀತಕ್ಕೆ ಬಟ್ಟೆ ತಲೆ ಬಟ್ಟೆ ತೆಗಿಬೇಡ. ಅಲ್ಲಿ ನೋಡು ಮಕ್ಕ ಯಾಕೆ ಹೊಸಿ ಊದ್ಕೊಂಡಂಗಾಗದೆ ಅಲ್ವಾ?
ಇಲ್ಲ ಕಣಮ್ಮ ಬಟ್ಟೆ ಅಂತ ತೆಗಿಯಕ್ಕಿಲ್ಲ. ಸರಿ ಸರಿ ತಲೆಗೆಲೆ ಬಟ್ಟೆ ಬಿಚ್ಚಬೇಡ, ಸೆಟ್ರು ಗಿಟ್ರು ಕಾಚಿಲ್ಲ ಏನು ಬಿಚ್ಚಕ್ ಹೋಗ್ಬೇಡ. ಶೀತ ಆಗೋಯ್ತದ ಈಗ, ಕಾಲ ಸರಿ ಇಲ್ಲ, ಶೀತ ಕಾಲ ಆಯ್ತಾ. ಇಬ್ರು ಮಕ್ಳಿಗೆ ಶೀತ ಆಗ್ಬಿಟ್ರೆ ಅಷ್ಟು ಜಲ್ದಿ ಹೋಗಿಲ್ಲ. ತಗೊಳ್ಳಿ ಕೋಳಿ ಬಾಡ್ರು ರಸ ಕುಡ್ಕೋ, ಸರಿ ಆಯ್ತದೆ. ಅಮ್ಮ ಏನಮ್ಮ ಅದು ಬೇಡ ಕಣಮ್ಮ. ಅದಕ್ಕೆ ರಸ ತಗೋ, ಅದೇ ಕೋಳಿ ಬಾಡ್ದು ರಸ. ಅದೇನು ರಸ ರಸ ಅಂತ ಬಡ್ಕತ್ತಿದ್ಯಮ್ಮ? ಅಲ್ಲ ನಿಂಗೆ ಗೊತ್ತಾಯ್ತಿಲ್ಲ ಕತೆ, ಮುಚ್ಕೋ ಕುತ್ಕೊ ನೀನು. ಹ್ಞೂ ನೆಗಾಡು ನೆಗಾಡು. ಕುಡ್ದಿಯಾ ಕುಡಿಯತ್ತಿಲ್ವಾ? ಸರಿ ಕುಡಿ. ಮಡ್ಗಿನಿ ಬಿಸಿ ಬಿಸಿ ಬಾಯಿಗೆ ಸುಟ್ಕಿಟ್ಕೊಬಿಟ್ಟು ಸಾರಿಸ್ಕೊಂಡು ಕುಡಿ ಆಯ್ತಾ. ಅಲ್ಲ ನಾಗರಾಜ, ಸುಮ್ಮನೆ ಅವಳು ಮನೆ ಕಳ್ಳಿ ಮಾತಾಡೋಗ್ಬೇಕಾದ್ರೆ ಅವ್ಳ ಮನೆ ಕಂಡು ನೀ ಕುತ್ಕೊಂಡು ಮಾತಾಡು. ಅದು ಬಿಟ್ಬಿಟ್ಟು ಕೂರ್ಸ್ಕಡೆ ಮಾತಾಡ್ಬೇಕಲ್ಲ. ಲೋ ಬೆನ್ಸಿ ಎದ್ದು ಬದಬೇಕಲ್ಲ, ನಿನ್ಗೇನು ಗೊತ್ತು? ಸರಿ ಬಿಡಮ್ಮ, ನಾನೇನು ಮಾಡುತ್ತಮ್ಮ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ನೀನು ಆಡೋದು ನೋಡ್ರೆ ನಾನು ಅವಳು ಕುತ್ಕೊಂತ ಹಗ್ಗಾಕಿ ಕಟ್ಟಾಕಿ ಕೂರ್ಸಿರೋಳಂಗೆ ಆಡ್ತಿದ್ಯಲ್ಲಮ್ಮ ನೀನು. ಹೋಗಿ ಮನಿಕೋತೀವಿ, ಹೋಗಿ ಮನಿಕೋಗು. ಅಮ್ಮ ನಾನು ಬೈತಾ ನೋಡು. ಸರಿ ಬಿಡಿ ಮನೆ ಕತ್ತೀನಿ ಕುಡ್ಕೊಂಡು. ಸರಿ ನಿಮ್ಮವ್ವ ಏನೋ ಹುಚ್ಚಳ್ಳ ಸೈಡ್ ತಗೋತದೆ, ಸಾರಾಯಿತು. ಬನ್ನಿ ಕೈಗೆ ತೊಳ್ಕೊಳ್ಳಿ, ಕುಡ್ಕೋ ರಸವಾ. ಕೈ ತೊಳ್ಕೊಂಡು ಬಿಸಿ ಬಿಸಿ ಒಂದು ಪಾಟಿ ಮುದ್ದೆ ಹುಣ್ಕೊಂಡು ಅಚ್ಚುಕಟ್ಟಾಗಿ ಮನೆ ಕಳು. ಮತ್ತೆ ಅಲ್ಲೇ ಇವತ್ತು ನೀರು ಇಟ್ಕೊಂಡಿದ್ದಿ, ತಲೆಗೆ ಸ್ನಾನ ಮಾಡ್ಕೊಂಡಿದ್ದಿ. ಮನೆ ಕರ್ಬೇಕು ತಾನೆ ನೀನು, ಶೀತ ಆಯ್ಕಿಲ್ವಾ? ಹೇಳಿದ್ ಮಾತು ಕೇಳಕ್ಕಿಲ್ಲ. ಒಟ್ಟಿ ಕರ್ಕೊ ಹೋಯ್ತೀನಿ ನೀನು, ಹಿಂಗೆ ಹೇಳಿದೆ ಮನೆ ಕರ್ಕೊ ಹೋಯ್ತೀನಿ ಬಾ ಅಂತಾನೆ ಸರಿಯಾಗಿ ಮಾಡ್ತೀನಿ. ರಘು ಮನ್ಗಿದೆ ಅಂದಲ್ಲ, ಅಮ್ಮ ರೂಮಲ್ಲಿ ಮನ್ಗಿದ್ದು. ಓಹೋ ಹಿಂಗಾದ್ರೆ ನೀನು ಅಚ್ಚುಕಟ್ಟಾಗಿ ಬಾ ಅಂತಾನೆ ಮಾಡಿಸ್ಕೊಂಡ ಹಂಗೆ. ಐಕ್ಳಿಗೆ ಇದಾಗ್ಬಿಡಕ್ಕಿಲ್ವಾ ದೇವಿ? ಹುಸಿ ಅರ್ಥ ಮಾಡ್ಕೊ ನೀನು. ಹಿಂಗಾದ್ರೆ ಚಂದವಾ? ಇದೇನು ಹಿಂಗೆ ಮಾತಾಡ್ತಾ ಇದ್ದಿಲ್ಲ ನೀನು? ಹೋಗು ರಗ್ಗೋಸ್ಕೊ ಮನಿಕೋ 2-3 ರಗ್ಗ. ಇವನೊಂದು ದೊಡ್ಡ ಹಂಗೆ ಇವನ ಜೊತೆ ಮಾತಾಡ್ತಾ ಕೂತಿದ್ಯಲ್ಲ ನೀನು. ಇವನು ಮಾಡೋ ಕೆಲಸ ಇಲ್ಲ, ಇಲ್ಲಿ ಕೂತ್ಕೊಳ್ಳ ಕೈಕಿಲ್ವಲ್ಲ, ಏನಾದ್ರು ಬೇಜಾರಾಯ್ತದಲ್ಲ, ಅದಕ್ಕೆ ನಿನ್ನ ಜೊತೆಗೆ ಮಾತಾಡ್ತಾ ಕೂತ್ಕೊಂಡು ನಿನ್ನ ಕೆಲಸನೂ ಕೆಡಿಸ್ತಾ ಕೂತವನೆ. ಹೋಗಿ ಮನಿಕೋ ಹೋಗು. ಬಾ ಅಂತಾನೆ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಮಕ್ಳು ಬಂತನ್ವ ಬೆನ್ನು ನೋವು ಸಣ್ಣ ನೋವು ಎಲ್ಲ ಬಂದ್ಬಿಡ್ತದೆ. ಹೋಗು ಅಕ್ಕ ಅಕ್ಕ. ತಾಳವ ಬರ್ತೀನಿ. ಕೈ ತೊಳ್ಕೊಳಕ್ಕೆ ಹೇಳಿ ಅಡುಗೆ ಆಯ್ತು. ಅಡುಗೆ ಆಯ್ತು ಅಂತ ನಡ್ರಿ, ಕೈ ತೊಳ್ಕೊಳ್ಳಿ. ಅಮ್ಮ ಆಮೇಲೆ ಊಟ ಮಾಡೋದು ಬಿಡಮ್ಮ. ಆಗದ ಕಷ್ಟಪಟ್ಟು ಅಡುಗೆ ಮಾಡವ್ರೆ ನಡಿ. ಆಮೇಲೆ ಇವೆಲೆ ಆಮೇಲೆ ಇನ್ನೊಂದ್ಸಲ ಗಿಡ ಇತ್ತ ಕೂತ್ಕೊಂಡಾರ ನಡಿ ನಡೀರಿ ಊಟ ಮಾಡ್ಕೊಳ್ಳಿ. ದೇವಿ ನೀರು ಕುಡ್ಕೊ, ಬಿಸಿನೀರು ತತ್ತೀನಿ. ಅದು ನೀರು ಕುಡಿಯೋಕ್ಕೆ ಬಿಸಿನೀರ ಕೈ ಸತ್ ಮಾಡಿದೆ, ಅದು ತಂದ್ಕೊಟ್ಟಾನು. ಕೈ ತೊಳ್ಕೊ, ನಿನ್ಗೂ ಹಾಕ ಬಂದ್ಬಿಡ್ತೀನಿ. ಕಡೆ ಕುತ್ಕೊ ಊಟ ಮಾಡ್ಕೊ. ಆಮೇಲೆ ಯಾರು ಬಂದಾಗ ಅವ್ರ ಮುಂದೆ ತಟ್ಟೆ ಮಡಿಕ ಕೂತ್ಕೋಬೇಡ. ಹುಸಿ ಮರಿಯಾಗಿ ಮಡಿಕೊಂಡು ಊಟ ಮಾಡು, ಹಾಸರಾಗ್ಬಿಡ್ತದೆ. ಐಕ್ಳಿಗೆ ಯಾರು ಹೆಂಗ್ ಫಂಕ್ಷನ್ ನೋಡಕ್ಕೆ ಬರ್ತಾರೆ, ಅವ್ರ ಮುಂದೆ ಹಾಲು ಕುಡಿಸ್ಬೇಡ, ಕಣ್ಣು ಹಾಸರಾದಂಗೆ ಹೋಯ್ತದೆ. ಆಮೇಲೆ ಹಾಲು ಕುಡಿಸ್ತಾ ಕೂತ್ಕಿಟ್ಕೊಬಿಟ್ಟು ಇಲ್ಲ ಕತ್ಬಿಡಮ್ಮ, ಇಲ್ಲ ಕತ್ಬಿಡಿ. ಸರಿ ಸರಿ. ಅವಳೇನು ಒಳ್ಳೆ ಒಳ್ಳೆಯ ದೇವಿ ಹೇಳಿದ್ ಮತ್ತೆ ಹೂ ಅನ್ಕತ್ತಾಳೆ. ಇವನೇ ಹಾಳು ಮಾಡಿರೋದು. ಅಮ್ಮ ನಾನೇನಮ್ಮ ಮಾಡಿದೆ? ಬರೋಕಿಲ್ಲ ಅಂದ್ರೂ ಕೇಳಲಿಲ್ಲ, ಕರ್ಕ ಬಂದ್ಬಿಟ್ಟೆ ಬಾಬಾ ಅನ್ಕೊಂಡು. ಈಗಲೂ ಇಲ್ಲಿ ನಂಟ್ರ ಮನೆ ಏನಾದ್ರು ನೋಡ್ತೇನೆ, ಬಾಯಿಗೆ ಬಂದಂಗೆ ಬೈತಾ ಕೂತಿದ್ದೀರಾ. ಇನ್ನೊಂದು ಜೊತೆ ಬರೋಕಿಲ್ಲ ತಗೋ. ಅಯ್ಯೋ ಬರ್ಬೇಡ ಸಾಕಲ್ಲ ನನಗೆಂತ. ನಿನ್ನ ಹೆಡ್ತಿ ಮನೆಗೆ ನೀವು ಬಂದ್ರೆಷ್ಟು ಬಿಟ್ರೆಷ್ಟು ನನಗೇನು. ಅಮ್ಮ ಜೊತೆ ಸೇರ್ಕೊಂಡು ನೀನು ನೆಗಾಡು, ಚೆನ್ನಾಗಿ ನೆಗಾಡು. ನಾನೆಲ್ಲ ನೆಗಡ್ದೆ? ಸರಿ ನಡಿಯಮ್ಮ, ಬರ್ತೀವಿ. ಕೂಸಲ್ಲಿ ಮುಗಿಸ್ಬಿಡನೆ. ಇಲ್ಲ ಕೂಸ್ನಾ ಚಾಳು ಇಲ್ಲೇ ಎಲ್ಲ ಇಲ್ಲೇ ಕೂತ್ಕೊ ಊಟ ಮಾಡೋದಲ್ವಾ. ಇಲ್ಲೇ ಒಂದು ಬಟ್ಟೆ ಹಾಸ್ಬಿಟ್ಟು ಹಳೆ ಮನ್ಗಿಸ್ಕೊಳಕತ್ತದೆ. ಇನ್ನು ಆ ಕ್ವಾಣೆಲೆ ಕೂಸ ಇಟ್ಟು 2ನೇ ಮನ್ಗಿಸಿಯಾ? ಬೇಡ ಬೇಡ ದೇವಿ, ಇಲ್ಲಾಂದ್ರೆ ನೀನು ಅಲ್ಲಿ ಮರ್ಯಾಗ ಉಣ್ಕೊ ಊಟವ. ನೀನು ಮೊದಲು ಊಟ ಮಾಡ್ಕೊ, ನಾವು ಕೂಸ್ ನೋಡ್ಕೊತಾ ಇರ್ತೀವಿ. ನಿಂದು ಊಟ ಆದ್ಮೇಲೆ ಬೇಕಾರೆ ಐಕ್ಲೆತ್ಕ ಕೂತ್ಕೊಡುವಂತೆ. ಅಮ್ಮ ಇಲ್ಲ ನಾನು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಅಲ್ಲಕನ ದೇವಿ ಬಾ ಅಂತಿರು. ಸರಿ ಬಿಡೋದಾಗಿ ಸಿಕ್ಕಿಲ್ಲ. ಸರಿ ಹುಸಿ ಮರ್ಯಾಗ ಕೂತ್ಕೋ. ಐಕ್ಳು ನನ್ನ ಇಟ್ಕೊತೀನಿ ಕೊಡಿ, ನೀವು ಊಟ ಮಾಡ್ಕೊಳ್ಳಿ. ಬೇಡಕ್ಕನಮ್ಮ ನೀವು ಬನ್ನಿ, ಎಲ್ಲ ಒಟ್ಟಿಗೆ ಕೂತ್ಕೊ ಊಟ ಮಾಡಕೈತದೆ. ಹಂಗಂದಿಯಾ? ಹ್ಞೂ ಸರಿ ತಗೋ. ಬವ್ವ ನೀನು ಊಟ ಮಾಡ್ಕೊ ಬಾಯ್ಲಿ. ನೀನು ಹಂಗೆ ನಿಂತ್ಕೊಂಡ್ರೆ ಆತದ? ಇಲ್ಲ ಕತೆ, ನೀವು ಊಟ ಮಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಮೊದಲು ನೀವು ಊಟ ಮಾಡ್ಕೊಳ್ಳಿ. ಎಲ್ಲಿಗೋದೇನು ಇಲ್ಲ ಇರಕ್ಕಿಲ್ವಾ? ಆಮೇಲೆ ಮಾಡ್ತೀನಿ. ಈಗ ತಾನೇ ಊಟ ಮಾಡಿದ್ದಾರ ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ಹಸಿತಿಲ್ಲ ಕತೆ. ಯಾತೆ ಬನ್ನಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ನೀವೆಲ್ಲ ಮಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಇನ್ನೇನಪ್ಪ ಹಸಿವು? ಏನು ಸಮಾಚಾರ? ಅಮ್ಮ ನೀವೇ ಹೇಳ್ಬೇಕು ಕಣಮ್ಮ, ಇನ್ನೇನು ಸಮಾಚಾರ? ಏನು ಹೆಂಗಿರೋದು? ನೀವು ಹೊಲದ ಕಡೆ ಎಲ್ಲ ಪರವಾಗಿಲ್ವಾ? ಹ್ಞೂ ಕಣಪ್ಪ, ಎಲ್ಲವ ಪರವಾಗಿಲ್ಲ. ನಿಮ್ಗೆ ಹೆಂಗೆ ನಡೀತದೆ? ಕೆಲ್ಸಕ್ಕೆ ಹೋಯ್ತಾ ಇದ್ದೀ? ಹ್ಞೂ ಕಣಮ್ಮ ಹೋಯ್ತಾವ್ನಿ. ಏನೇನು ಜೀವನ ನಡಿಬೇಕಲ್ಲ. ಹ್ಞೂ ಕಣಪ್ಪ, ಕೆಲಸ ಮಾಡಬೇಕು. ಹೆಂಗೆ ಇರೋಕ್ಕದ? ಮನ್ಸು ಅಂದಮೇಲೆ ಅಚ್ಚುಕಟ್ಟ ಕೆಲಸ ಮಾಡ್ಕೊಂಡು ಮಟ್ಕೊಂಡಿರ್ಬೇಕು. ಕತೆ ಅಚ್ಚುಕಟ್ಟ ಒಳ್ಳೇದು. ನೀನು ಮಾಡೋದು ಒಂದು ದಿವಸ ಉಳ್ಕೊಳಕ್ಕೆ ಹೋಗ್ಬೇಡ ಮನೇಲಿ. ಅಚ್ಚುಕಟ್ಟಾಗಿ ಕೈ ಕಾಲ ಸತ್ತಿರಾಗತ್ತಲ್ಲಿ ದುಡ್ಕೋಬೇಕು. ವಯಸ್ಸಾದಾಗ ಅಟ್ಟೆ ಕುಕ್ಕ ಹೊಂದಬೇಕು ಆಯಿತಾ? ಅಚ್ಚುಕಟ್ಟಾಗಿ ಹೋಗಿ ದುಡ್ಡು ಕಪ್ಪ ಮಾಡ್ಕೊ. ಇನ್ನೇನು ಏನು ನಿಂದುವೆ ಮಧ್ಯ ಮುಂಜಿ ಎಲ್ಲ ಅದೇ, ಕಾಸು ಕರಿಮಣಿ ಎಲ್ಲ ಅದೇ, ಸಾಲ ಸೂಲ ಸಿದ್ದದಂತೆ. ಅದನ್ನೂ ಅಚ್ಚುಕಟ್ಟಾಗಿ ತೀರ್ಸ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಇದ್ರೆ ಆಯ್ತದೆ ಕತೆ. ಇನ್ನೇನಪ್ಪ ಬಾ ಒಂದ್ಸಲಿ. ಆಗ ಈಗ ಒಂದೊಂದ್ಸಲ ಕಾಣಿಸ್ಕೊತಿದೆ ಅಷ್ಟೇ. ಏನು ತಂಗಿಲ್ಲ ಅಂದ್ರೆ ಅಟ್ಟಿಗೆ ಬರಂಗೇ ಇಲ್ವಾ? ಇಲ್ಲ ಬಿಡಿ, ಯಾವಾಗ್ಲಾರ ಬರ್ತೀನಲ್ಲ ಆಗ ಬಂದು ಹೋಗ್ತೀನಿ. ದೇವಿ ಊಟ ಮಾಡ್ತಿದ್ಯಾ? ಉಂಕನಮ್ಮ. ಹ್ಞೂ ಅತ್ತೆಗೆ ಕುತ್ಕೊ ಊಟ ಮಾಡು. ಜೊತೆಗೆ ಬೇಡ, ನಾನು ಬೇಡ ಹಚ್ಕಟ್ಟೆ ಒಳಗುಂಡು ಅಂತ ಅನ್ಕೊಂಡೆ. ನೀನೇ ಬೇಡ ಜೊತೆಗೆ ಎಲ್ಲ ಜೊತೆಗೆ ಊಟ ಮಾಡ್ತೀನಿ ಅಂದಲ್ಲ ಅದಕ್ಕೆ. ಸರಿ ಕಾದ್ರು ಕೈ ಧೂಳು ಆಯ್ತದೆ, ಬಾಣ್ತಿ ಬೇರೆಯ. ಅದೇ ಐಕ್ಳು ಸಾರುಗಿರ ಕಣ್ಗಾಡ್ಸ್ಬಿಟ್ಟು ಐಕ್ಳಿಗೆ ಬಾ ನೀನು ಊಟ ಮಾಡ್ಕೊ. ಇಲ್ಲಕ್ಕ ನೀನು ಮಾಡವ, ನಾನೇನು ಮಾಡ್ತೀನಿ, ನೀನು ಮಾಡು. ಹೆಂಗಿದ್ದದು ಸಾರು? ಸುಮಾರಾಗಿದ್ದದೋ ಏನೋ, ನಿಮ್ಮ ಮಾಡಂಗಿಲ್ಲ ಅನ್ನಂಗದೆ. ಭಾರಿ ಚೆನ್ನಾಗದೆ. ಅದೇ ಯಾಕಂದ್ರೆ ಗೆದ್ದಿರಿ ಸರಿಯಾಗಂತ ಇದ್ದೀರಿ ಕತ್ಬಿಡಿ. ಅದೇ ಹುಚ್ಚೊಳಗ ಸಾಕಿದಿರಲ್ಲ, ಅದೇ ಕೊನೆಯಲ್ಲಿ ಅಡುಗೆ ಎಲ್ಲ ಆದಮೇಲೆ ಭಾರಿ ಚೆನ್ನಾಗದೆ. ನನಗೂ ಹುಚ್ಚ ನುಡಿದು ರಸ ಹಾಕ್ಬಿಟ್ರೆ ಭಾರಿ ಆಸೆ. ಹಂಗೆ ಮಾಡಿದಿರಿ ನಮ್ಮಟ್ಟಿಲಿ ಹಿಂಗೆ ಮಾಡೋದು. ನಾಟಿ ಕೋಳಿ ಹೆಸ್ರ ಹಿಂಗೆ ಮಾಡೋದು. ಅಯ್ಯೋ ನಾನು ನೀವು ಹೇಳಿಲ್ಲ ಅಂದಿದ್ರೆ ಅದು ಹುರ್ಕೊಳಕ್ಕೆ ಹೇಳಿದ್ರಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಅದು ಹುರ್ಕೊತಿತ್ತಿಲ್ಲ. ಹಂಗೆ ಹಸಿದ್ನೆ ಹಾಸ್ಬಿಡಿವ್ನಿ. ಇಲ್ಲ ಹಂಗೆ ಮಾಡಿದ್ರು ಚೆನ್ನಾಗಿರ್ತದೆ, ಹಿಂಗೆ ಮಾಡಿದ್ರೆ ಇನ್ನೊಸಿ ಜಾಸ್ತಿ ರುಚಿ ಕೊಡ್ತದೆ ಅಂತ ಅಷ್ಟೇ. ಅಪ್ಪ ನಾಗರಾಜ ಯಾಕೆ ಊಟ ಮಾಡ್ದಂಗೆ ಕೂತಿದ್ದಿ? ಮಾಡ್ತೀನಿ.
ಅವ ಸಾರು ಚೆನ್ನಾಗದೆ ಕಣವ ಚೆನ್ನಾಗಿದ್ದದ ಎಲ್ಲ ನಿಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು ಅವ್ರು ಹೆಂಗೆ ಹೇಳ್ಕೊಟ್ರು ಹಂಗೆ ಮಾಡಿದ್ದಷ್ಟೇ ನಾನು ಎಲ್ಲವ ಅವ್ರು ಹೇಳ್ಕೊಟ್ಟಿದ್ದು ಅದು ಯಾಕಂದಿಯವ ಬರೀ ನಾನು ಹೇಳಿದ್ದಷ್ಟೇ ತಕೋ ನಾನು ಹೇಳ್ದಂಗೆಲ್ಲ ಹಚ್ಕಟ್ಟಂಗೆ ಮಾಡ್ಕೋಗಿದ್ದಳು ನೀನೇ ಅಲ್ವಾ ಚೆನ್ನಾಗದೆ ಮಾತ್ರವ ಚೆನ್ನಾಗಿ ಮಾಡಿದ್ದೆ ಉಪ್ಪು ಖಾರ ಎಲ್ಲ ವಧವಾಗದೆ ಭಾರಿ ಚೆನ್ನಾಗದೆ ಮಾತ್ರವ ಚೆನ್ನಾಗದೆ ನೀನುವೇ ಒಟ್ಟಿಗೆ ಕುತ್ಕೊ ಉಳ್ಕೊಂಡಿದ್ದಿದ್ರೆ ನಮ್ಮ ಜೊತೆಗೆ ಸಮಾಧಾನ ಆಗೋದು ಬರ್ತೀನಿ ಕತೆ ಊಟ ಮಾಡಿ ಮೊಟ್ಟೆ ಅಂದ್ರೆ ಯಾರಿಗಾಸೆ ಯಾಕ ಮೊಟ್ಟೆ ತಂದ ಕೊಡೋಣ ನಾಗರಾಜ ಶಿವು ಯಾರಿಗ ಕೊಡದೆ ಮೊಟ್ಟೆ ಸಣ್ಣ ಮೊಟ್ಟೆ ಅವೇ ಅಯ್ಯೋ ನಮ್ಗೆ ಯಾರಿಗೂ ಬೇಡ ಕತೆ ನೀವು ಹಾಕತ್ತೀನಿ ಹಾಕೊಡಿ ಶಿವುಗ ಕೊಡಿ ಅವಳಿಗೆ ಹಾಕೊಡಿ ಇವ್ರಿಗೆ ದೇವಿಗ ಕೊಡಿ ನೀವು ತಿನ್ನಿ ತತ್ತೀನಿ ತಾಳಿ ನಿಮಗೆ ಮೊಟ್ಟೆ ಕೊಡಿ ಅಂದ್ರೆ ಭಾರಿ ಆಸೆ ಅಂತಲ್ಲ ನಾನು ತತ್ತೀನಿ ತಾಳಿ ಬೇಡ ಬಿಡಕತ್ತೆ ನೀವೇ ಯಾಕೆ ತಿನ್ನಿ ಚೆನ್ನಾಗಂತ ಕೂತಿದ್ದೀರಿ ಮಾಡೋದೇ ನಿಮಗೆ ನೀವೇ ನಮ್ಗೆ ಕತ್ತೀನಿ ಅಂದ್ರೆ ತತ್ತೀನಿ ತಾಳಿ